ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಈ ನಿನ್ನೆ ನಡೆದಂತಹ NMMS ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು, ಮ್ಯಾಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಈಗ ಆಲ್ರೆಡಿ ಭಾಗ 1ರ ವಿಡಿಯೋದಲ್ಲಿ ನಾನು ನಿಮಗೆ 45 ಪ್ರಶ್ನೆಗಳವರೆಗೆ ಈ ಕೀ ಉತ್ತರಗಳನ್ನು ನೀಡಿದ್ದೆ, ವಿವರಣಾತ್ಮಕ ಕೀ ಉತ್ತರಗಳನ್ನು. ಅದೇ ರೀತಿ ಈಗ 46ನೇ ಪ್ರಶ್ನೆಯಿಂದ 90ರವರೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಸೊ ಈ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಉತ್ತರಗಳು ಸರಿಯಾಗಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತ ಹೇಳಿ. ಸೊ ನಮ್ಮ ಈ ಒಂದು ಭಾಗ 1 ಮತ್ತು ಭಾಗ 2 ವಿಡಿಯೋಗಳು ಮತ್ತು ಮುಂದಿನ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ನಿಮಗೆ FA1, FA2, FA3, FA4, SA1, SA2 ಮತ್ತು ನಿಮ್ಮ ಪಬ್ಲಿಕ್ ಪರೀಕ್ಷೆ ಏನು ನಡೀತಾ ಇದೆಯೋ ಅದಕ್ಕೂ ಸಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈಗ 46ನೇ ಪ್ರಶ್ನೆಯಿಂದ ಉತ್ತರಗಳು ಹೇಗಿದ್ದಾವೆ ಅಂತ. ಸೊ ಇದು 46ನೇ ಪ್ರಶ್ನೆ. ಸೊ ಇಲ್ಲಿ 46ನೇ ಪ್ರಶ್ನೆಯಲ್ಲಿ ನಾವು ನೋಡಿದಾಗ 2 ಪೊಸಿಷನ್ಸ್ದು ಒಂದು ಕ್ಯೂಬ್ಸನ್ನು ಕೊಟ್ಟಿದ್ದಾರೆ, 2 ದಾಳಗಳನ್ನು ಕೊಟ್ಟಿದ್ದಾರೆ. ಇದರ ಮೂಲಕ ನಾವು ಈ ಮೂರು ಏನಿದೆಯೋ ಇದರ ಅಪೋಸಿಟ್ ಯಾವುದಿದೆ, ಇದರ ವಿರುದ್ಧ ದಿಕ್ಕಿನಲ್ಲಿ ಯಾವುದಿದೆ ಅಂತ ಅನ್ನೋದನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ 2 ಅಂತಕ್ಕಂಥದ್ದು ಇಲ್ಲಿದೆ, ಈ 2ಅನ್ನು ಇಲ್ಲಿ ಮೇಲೆ ಟಾಪ್ಗೆ ತಂದಿದ್ದಾರೆ. ಸೊ 2ಅನ್ನು ಟಾಪಿಗೆ ತಂದಾಗ ಆಕ್ಚುಲಿ ಏನಾದರೂ ಇದನ್ನು ಈ ಥರ ಫೋಲ್ಡ್ ಮಾಡಿದಿದ್ರೆ 4 ಈ ಸೈಡಿಗೆ ಬರ್ತಾ ಇತ್ತು, 1 ಈ ಸೈಡಲ್ಲಿ ಉಳಿತಾ ಇತ್ತು. ಬಟ್ 4, 1 2 ಇಲ್ಲದೆ ಇರೋದ್ರಿಂದ ಸೊ ಈ ಒಂದು 2 ಇಲ್ಲಿ ಮೇಲ್ಗಡೆ ಬಂದಿದೆ ಅಂದರೆ 4 ಮತ್ತು 2 ಸಹ ಮುಚ್ಚಿ ಹೋಗಿದ್ದಾವೆ. ಅಂದರೆ ಇಲ್ಲಿ ಮತ್ತು ಇಲ್ಲಿ ಇವೆರಡರಲ್ಲಿ 4 ಮತ್ತು 1 ಯಾವ್ದಾದ್ರು ಇರಬೇಕು. ಆದರೆ ಇಲ್ಲಿ 2 ಅಂತಕ್ಕಂಥದ್ದನ್ನು ಮೇಲೆ ತಗೊಂಡು ಹೋದಾಗ 4 ಇಲ್ಲಿ ಹೋದರೆ ಮಾತ್ರ 1 ಇಲ್ಲಿ ಬರಲಿಕ್ಕೆ ಸಾಧ್ಯ. ಅಕಸ್ಮಾತ್ ಏನಾದ್ರು 4 ಇಲ್ಲಿ ಇತ್ತು ಅಂದಿದ್ರೆ, ಇಲ್ಲಿರೋದಾಗಿದ್ದರೆ 1 ಇಲ್ಲಿ ಬರಬೇಕಾಗಿತ್ತು. ಹಾಗಾಗಿ ಇಲ್ಲಿ 4, 1 2 ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದ್ರಿಂದ 4 ಅನ್ನೋದು ಇಲ್ಲಿ ಫಿಕ್ಸ್ ಇರಲೇಬೇಕು, 1 ಅನ್ನೋದು ಇಲ್ಲಿ ಫಿಕ್ಸ್ ಇರಲೇಬೇಕು. ಸೊ ದೇರ್ಫೋರ್ 3ಕ್ಕೆ ಅಪೋಸಿಟ್ ಆಗಿರ್ತಕ್ಕಂತಹದ್ದು ಯಾವುದಪ್ಪ ಅಂದರೆ 4 ಅನ್ನೋದು. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಪ್ರಶ್ನೆಯನ್ನು. 47ನೇ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಬೇಕು ಅಂತಂದರೆ ಫುಲ್ ಸ್ಕ್ರೀನಲ್ಲಿ ನಾವು ಇದು ಪೂರ್ತಿ ಪೇಜನ್ನು ತಗೋಬೇಕಾಗ್ತದೆ. ಸೊ ಇಲ್ಲಿ ಈಗ ಈ ಒಂದು ಪ್ರಶ್ನೆಯಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ, ಕೊಟ್ಟಿರ್ತಕ್ಕಂತಹ 3 ಕ್ಯೂಬ್ಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಅನ್ಫೋಲ್ಡ್ ಮಾಡಿದಾಗ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಈ ಸ್ಕ್ವಯರ್ ಏನಿದೆಯಲ್ಲ, ಈ ಸ್ಕ್ವಯರ್ನ ಆಜುಬಾಜು ಇರ್ತಕ್ಕಂಥದ್ದು, ಸ್ಕ್ವಯರ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವು ಯಾವ್ಯಾವ ಇದೆಯಪ್ಪ ಅಂತಂದರೆ, ಒಂದು ಸ್ಪಿಯರ್ ಪೂರ್ತಿ ರೌಂಡ್ ಮಾಡಿರೋದಿದೆ, ಒಂದು ಖಾಲಿ ಇದು, ಇವೆರಡೂ ಸಹ ಪಕ್ಕದಲ್ಲಿದ್ದಾವೆ. ಆ್ಯಂಡ್ ಆಲ್ಸೋ ಈ ಸ್ಕ್ವಯರ್ನ ಅಕ್ಕಪಕ್ಕ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಕೂಡ ಇದ್ದಾವೆ. ಅಂದರೆ ಇವು 4 ಸಹ ಸ್ಕ್ವಯರ್ನ ಅಕ್ಕಪಕ್ಕ ಬರ್ತಾ ಇದ್ದಾವೆ. ಹಾಗಾದರೆ ಸ್ಕ್ವಯರ್ನ ಅಪೋಸಿಟ್ ಇರೋದು ಯಾವುದು? ಹಾಗಾದರೆ ಸ್ಕ್ವಯರ್ನ ಅಪೋಸಿಟ್ ಇರೋದು ಸ್ಟಾರ್ ಅಪೋಸಿಟ್ ಇದೆ. ಅಂದರೆ ಸ್ಟಾರ್ ಮತ್ತು ಸ್ಕ್ವಯರ್ ಎರಡೂ ಸಹ ಅಪೋಸಿಟ್ ಬರ್ತವೆ. ಇನ್ನು ಉಳಿದಿರ್ತಕ್ಕಂಥ 4 ಆ ಕಡೆ ಈ ಕಡೆ ಬರ್ತವೆ. ಅಪೋಸಿಟ್ ಸಿಕ್ತು ನಮಗೆ, ಅಪೋಸಿಟ್ನ ಹುಡ್ಕೋಣ. ಇಲ್ಲಿ ಸ್ಟಾರ್ ಮತ್ತು ಸ್ಕ್ವಯರ್ ಅಪೋಸಿಟ್ ಇಲ್ಲ, ಇಲ್ಲಿ ಪಕ್ಕದಲ್ಲೇ ಇದ್ದಾವೆ, ಇದು ಬರೋದಿಲ್ಲ. ಇಲ್ಲೂ ಸಹ ಅಪೋಸಿಟ್ ಬರೋದಿಲ್ಲ, ಇವನ್ನ ಫೋಲ್ಡ್ ಮಾಡಿದಾಗ ಅಪೋಸಿಟ್ ಬರೋದಿಲ್ಲ, ಇದು ಪಕ್ಕ ಬರುತ್ತೆ, ಇದು ಸಹ ಬರೋದಿಲ್ಲ. ಇಲ್ಲಿ ಇದನ್ನೂ ಸಹ, ಇಲ್ಲಿರ್ತಕ್ಕಂಥವು ಎರಡನ್ನೂ ಸಹ ನಾವಿಲ್ಲಿ ಫೋಲ್ಡ್ ಮಾಡಿದ್ವಿ ಅಂದರೆ ಇದು ಅಪೋಸಿಟ್ ಬರೋದಿಲ್ಲ. ಸೊ ದೇರ್ಫೋರ್ ಅಪೋಸಿಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸ್ಟಾರ್ ಮತ್ತು ಸ್ಕ್ವಯರ್ ಅಪೋಸಿಟ್ ಬರ್ತಕ್ಕಂಥದ್ದು ಇಲ್ಲಿ ಮಾತ್ರ ನಮಗೆ ಅಪೋಸಿಟ್ ಬರ್ತದೆ, ಅಪೋಸಿಟಲ್ಲಿ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 47 ಆಯಿತು. ಈಗ 48ನೇ ಪ್ರಶ್ನೆಯನ್ನು ನೋಡೋಣ. 48ನೇ ಪ್ರಶ್ನೆ ಭಾಳ ಈಸಿ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಲೀಪ್ ಇಯರ್ ಇದರಲ್ಲಿ ಯಾವುದು ಅಂತ, ಯಾವುದು ಅಲ್ಲ, ಅಧಿಕ ವರ್ಷ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 00 ಇದೆ ಅಂದರೆ 4ರಿಂದ ಇವೆಲ್ಲವೂ ಭಾಗ ಆಗ್ತವೆ, 4ರಿಂದ ಭಾಗ ಆಗವೆಲ್ಲವೂ ಸಹ ಲೀಪ್ ಇಯರ್ಸ್, ಇವೆಲ್ಲವೂ ಅಧಿಕ ವರ್ಷಗಳು. ಆದರೆ ಇದು ಮಾತ್ರ ಅಲ್ಲ. ಸೊ ದೇರ್ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ ನೋಡೋಣ. ಅಸ್ಯೂಮಿಂಗ್ ದಟ್ ಇಂಡಿಪೆಂಡೆನ್ಸ್ ಡೇ ಆಫ್ 2021 ವಾಸ್ ಸಂಡೇ. ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ರಪ್ಪ ಅಂದರೆ 2021ನೇ ಇಸ್ವಿನಲ್ಲಿ, 2021ನೇ ಇಸ್ವಿಯ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಬರ್ತದೆ. ಇದು ಆಗಸ್ಟ್ 15ನೇ ತಾರೀಕು. ಸೊ ಇದು ಯಾವ ವಾರ ಬಂದಿದೆ ಅಂದರೆ ಸಂಡೇ ಬಂದಿದೆ, ಅಂದರೆ ಸೋಮವಾರ ಬಂದಿದೆ. ಹಾಗಾದರೆ 2022ನೇ ಇಸ್ವಿ 15ನೇ ತಾರೀಕು ಯಾವಾಗ ಬರುತ್ತೆ ಅಂತಂದರೆ ಅದರ ಮುಂದಿನ ದಿವಸ ಆಗಿರುತ್ತೆ, ಮಂಡೇ ಆಗಿರುತ್ತೆ. ಅಂದರೆ ಸೋಮವಾರ, ಇಲ್ಲಿ ಭಾನುವಾರ ಇದೆ, ಇದು ಇಲ್ಲಿ ಸೋಮವಾರ ಆಗುತ್ತೆ.
ನೆಕ್ಸ್ಟ್ 2023ನೇ ಇಸ್ವಿ 15ನೇ ತಾರೀಕು, ಇದು ಮಂಡೇ ಇದ್ದಿದ್ದು ಟ್ಯೂಸ್ಡೇ ಆಗುತ್ತೆ, ಅಂದರೆ ಮಂಗಳವಾರ ಆಗುತ್ತೆ. ಒಂದು ವರ್ಷ ಮುಂದಕ್ಕೆ ಹೋದರೆ ಅದೇ ದಿವಸ ಒಂದು ದಿವಸ ಮುಂದೆ ಹೋಗ್ತದೆ, ಒಂದು ದಿವಸ ಮುಂದಿನ ದಿವಸ ಬರ್ತದೆ, ಯಾವ್ದಾದ್ರು ಒಂದು ಡೇಟನ್ನು ತಗೊಂಡ್ರೆ. ಅದೇ ರೀತಿ 2024ನೇ ಇಸ್ವಿ 15ನೇ ತಾರೀಕು ಇಲ್ಲಿ ಟ್ಯೂಸ್ಡೇ ಇದ್ದಿದ್ದು ವೆಡ್ನೆಸ್ಡೇ ಬರಬೇಕಾಗಿತ್ತು, ಆದರೆ ವೆಡ್ನೆಸ್ಡೇ ಬರಲ್ಲ. ಯಾಕೆ ಬರಲ್ಲ ಅಂದರೆ 2024 ಅಧಿಕ ವರ್ಷ, ಅಲ್ಲಿ ಫೆಬ್ರವರಿ 29ನೇ ದಿವಸ ಒಂದು ಹೆಚ್ಚಿಗೆ ಬರುತ್ತೆ. ಹಾಗಾಗಿ ಇದು ವೆಡ್ನೆಸ್ಡೇ ಬರೋದಿಲ್ಲ, ನೆಕ್ಸ್ಟ್ ಥರ್ಸ್ಡೇ ಬಂದ್ಬಿಡುತ್ತೆ, ಗುರುವಾರ ಬರುತ್ತೆ, ಮಂಗಳವಾರ ಬರೋದಿಲ್ಲ. ಅಲ್ಲ, ಬುಧವಾರ ಬರಬೇಕಾಗಿತ್ತು, ಬರಲ್ಲ, ಗುರುವಾರ ಬರುತ್ತೆ. ಅವ್ರು ಕೇಳಿರೋದು 2025ನೇ ಇಸ್ವಿಯ 15ನೇ ತಾರೀಕು, ಹಾಗಾಗಿ ಇದು ಫ್ರೈಡೇ ಬರುತ್ತೆ, ಅಂದರೆ ಶುಕ್ರವಾರ ನಮಗೆ ಬರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಆಗಿದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 50ನೇ ಪ್ರಶ್ನೆ, ದ ಟೋಟಲ್ ನಂಬರ್ ಆಫ್ ಡೇಸ್ ಇನ್ ದ ಇಯರ್ 2023 ಆ್ಯಂಡ್ 24 ಅಂತ ಕೊಟ್ಟಿದ್ದಾರೆ. ಇದು ಸಹ ಭಾಳ ಈಸಿ ಇದೆ. ಇದು ಲೀಪ್ ಇಯರ್ ಅಲ್ಲ, ಅಧಿಕ ವರ್ಷ ಅಲ್ಲ, ಹಾಗಾಗಿ 365 ದಿವಸ ಇರುತ್ತೆ, 365 ಡೇಸು. ಇದು ಲೀಪ್ ಇಯರ್, ಇದು 366 ಡೇಸ್ ಇರುತ್ತೆ. ಸೊ ಎರಡನ್ನೂ ಆಡ್ ಮಾಡಿದರೆ 6 5 11 1 6 1 7 13 3 1 3 3 6 1 7 731 ಡೇಸ್ ಆಗುತ್ತೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ರವಿ ವಾಕ್ಸ್ 8 ಕಿಲೋಮೀಟರ್ ಫ್ರಮ್ ಹಿಸ್ ಹೌಸ್ ಟುವರ್ಡ್ಸ್ ನಾರ್ತ್, ದೆನ್ ಹಿ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 4 ಕಿಲೋಮೀಟರ್. ನೋಡಿರಿ, ಇಲ್ಲಿ ನಾವು ಇದನ್ನು ಒಂದು ನಕ್ಷೆಯನ್ನು ಬರ್ಕೊಂಡು ನೋಡಬೇಕಾಗ್ತದೆ. ಸೊ ಇದು ಈ ಥರ ಒಂದು ನಕ್ಷೆಯನ್ನು ಬರ್ಕೋಬೇಕು. ಇದು ಈಸ್ಟ್ ಅಂದರೆ ಇದು ಪೂರ್ವ, ಇದು ನಾರ್ತು, ಇದು ಉತ್ತರ, ಇದು ಪಶ್ಚಿಮ, ಇದು ದಕ್ಷಿಣ. ಇಲ್ಲಿ ರವಿಯು ತನ್ನ ಮನೆಯಿಂದ ಉತ್ತರಕ್ಕೆ ಮುಖ ಮಾಡಿ 8 ಕಿಲೋಮೀಟರ್ ನಡೀತಾನೆ. ನೋಡ್ರಿ, ಈ ಕಡೆಯಿಂದ ಫೇಸ್ ಮಾಡಿಕೊಂಡು ಅವನು 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ. ಇಲ್ಲಿಂದ ಈ ಕಡೆಗೆ ಹೋಗ್ಬಿಟ್ಟು 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ. ಸೊ ಅಲ್ಲಿಂದ ಮತ್ತೆ ಏನು ಮಾಡ್ತಾನೆ, ಬಲಕ್ಕೆ ತಿರುಗಿ, ಬಲ ಅಂದರೆ ಈ ಕಡೆಗೆ ತಿರುಗ್ಕೋಬೇಕು, ಈ ಕಡೆಗೆ ತಿರುಗಿಬಿಟ್ಟು 4 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ, 4 ಕಿಲೋಮೀಟರ್ ನಡೆದಿದ್ದಾನೆ. ಮತ್ತೆ ಬಲಕ್ಕೆ ತಿರುಗಿ ಅಂದರೆ ಈ ಕಡೆ ತಿರುಗ್ಕೋಬೇಕು. ಸೊ ಈ ಕಡೆ ತಿರುಗ್ಕೊಂಬಿಟ್ಟು ಪುನಃ ಮತ್ತೆ 8 ಕಿಲೋಮೀಟರ್ ನಡೆದಿದ್ದಾನೆ. ಅಂದರೆ ಅವನು ಸ್ಟ್ರೈಟ್ ಇದೇ ನೇರಕ್ಕೆ, ಮನೆ ನೇರಕ್ಕೆ ಬಂದ್ಬಿಟ್ಟ ಇವಾಗ ಈಸ್ಟ್ನಲ್ಲಿ. ಮತ್ತೆ ಏನು ಮಾಡಿದ್ದಾನೆ, ಪುನಃ ಎಡಕ್ಕೆ ತಿರುಗಿ, ಈ ಸಲ ಎಡಕ್ಕೆ ತಿರುಗಿದ್ದಾನೆ, ಅಂದರೆ ಈ ಕಡೆ ತಿರುಗ್ಕೊಂಡ, ಎಡಕ್ಕೆ ತಿರುಗ್ಕೊಂಡು 10 ಕಿಲೋಮೀಟರ್ ನಡ್ಕೊಂಬಂದ. ಇಲ್ಲಿಂದ 10 ಕಿಲೋಮೀಟರ್ ನಡ್ಕೊಂಬಂದ. ಇಲ್ಲಿ 10 ಕಿಲೋಮೀಟ್ರು, ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಇತ್ತು. ಅಂದರೆ ಇದು 4, ಇಲ್ಲೊಂದು 10, ಟೋಟಲಿ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ, ಸೊ ಇಲ್ಲಿಂದ ಇಲ್ಲಿವರೆಗೆ 14 ಕಿಲೋಮೀಟರ್ ಆಗ್ತದೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಒನ್ ಮಾರ್ನಿಂಗ್ ರಾಜು ಅಂಡ್ ಸತೀಶ್ ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್ ಅಟ್ ರೋಡ್ ಸೈಡ್. ನೋಡ್ರಿ, ರಾಜು ಮತ್ತು ಸತೀಶು ಇಬ್ಬರೂ ಸಹ ಫೇಸ್ ಟು ಫೇಸ್ ನಿಂತಿದ್ದಾರೆ, ಎದುರು ಬದ್ರಿಗೆ ನಿಂತಿದ್ದಾರೆ. ಹೌದಾ? ನೋಡಿ, ಏನು ಕೊಟ್ಟಿದ್ದಾರೆ, ಸತೀಶ್ ಶಾಡೋ ಈಸ್ ಎಕ್ಸಾಕ್ಟ್ಲಿ ಟು ದ ರೈಟ್ ಆಫ್ ದ ರಾಜು. ಎದುರಿ ಬದ್ರಿಗೆ ನಿಂತಿದ್ದಾರೆ ಅವರು ಅಂತಂದಮೇಲೆ, ಹಿಂಗೆ ಸತೀಶ ಇಲ್ಲಿ ನಿಂತಿದ್ದಾನೆ, ಇಲ್ಲಿ ರಾಜು ನಿಂತಿದ್ದಾನೆ ಅಂತ ಅಂದ್ಕೊಂಡ್ರೆ, ಸತೀಶನ ನೆರಳು ರಾಜುವಿನ ಎಡಭಾಗಕ್ಕೆ ಬೀಳುತ್ತದೆ. ರಾಜುವಿನ ಎಡಭಾಗ ಅಂದರೆ ರಾಜುವಿಗೆ ಇದು ಬಲಭಾಗ, ಇದು ಎಡಭಾಗ ಆಗ್ತದೆ. ರಾಜುವಿನ ಎಕ್ಸಾಕ್ಟ್ಲಿ ರೈಟ್ ಆಫ್ ದ ರಾಜುವಿನ ರೈಟ್ ಸೈಡ್ಗೆ ಬೀಳ್ತಾ ಇದೆ, ಅಂದರೆ ಸತೀಶನ ಲೆಫ್ಟ್ ಸೈಡಿಗೆ ಬೀಳ್ತಾ ಇದೆ ಅಂತ ಅರ್ಥ. ಸತೀಶನ ಲೆಫ್ಟ್ ಸೈಡಿಗೆ ಬೀಳ್ತಾ ಇದೆ ಅಂದರೆ ಮಾರ್ನಿಂಗ್, ಬೆಳಗಿನ ಜಾವ ಎಡಭಾಗಕ್ಕೆ ನೆರಳು ಬೀಳ್ತಾ ಇದೆ ಅಂತಂದರೆ ಬಲಭಾಗದಲ್ಲಿ ಸೂರ್ಯ ಇರಬೇಕು. ಅಂದರೆ ಇಲ್ಲಿ ಸೂರ್ಯ ಇರ್ತಾನೆ, ಇಲ್ಲಿ ಸೂರ್ಯ ಇದ್ದಾಗ ಎಡಭಾಗಕ್ಕೆ ನೆರಳು ಬೀಳ್ತದೆ. ಹಾಗಾದರೆ ಸತೀಶ ಯಾವ ಕಡೆ ನಿಂತಿದ್ದಾನಪ್ಪ ಅಂತಂದರೆ, ಸತೀಶ ಇಲ್ಲಿ ನಿಂತ್ಕೊಂಡು ಈ ಕಡೆ ಮುಖ ಮಾಡಿ ನಿಂತರೆ ಮಾತ್ರ ಅವನ ನೆರಳು ಎಡಭಾಗಕ್ಕೆ ಬೀಳ್ತದೆ. ರಾಜು ಇಲ್ಲಿ ನಿಂತ್ಕೋಬೇಕು, ಅವನು ಈ ಕಡೆ ಮುಖ ಮಾಡಿ ನಿಂತ್ಕೋಬೇಕು. ಅವನ ಬಲಭಾಗ ಇದು ರೈಟ್ ಸೈಡು ರಾಜುದು. ಅವನ ಬಲಭಾಗಕ್ಕೆ ನೆರಳು ಬೀಳ್ತಾ ಇದೆ, ಸತೀಶನ ನೆರಳು ಅಂತಂದಾಗ, ಸೊ ಸತೀಶನ ನೆರಳು ಈ ಕಡೆ ವೆಸ್ಟ್ ಕಡೆ ಬೀಳುತ್ತೆ, ಇದು ಈಸ್ಟ್ ಆಗಿರುತ್ತೆ. ಹಾಗಾದರೆ ಅವರು ಇಬ್ಬರೂ ಸಹ ಮಾರ್ನಿಂಗ್ ನಿಂತಿದ್ದಾರೆ ಎಂದಾಗ, ಮಾರ್ನಿಂಗ್ ಯಾವಾಗಲೂ ವೆಸ್ಟ್ ಕಡೆ ನೆರಳಿರ್ತದೆ. ಸೊ ಈ ಥರ ನಿಂತಿದ್ದಾರೆ ಅವರು. ಹಾಗಾದರೆ ಇದನ್ನು ನಾರ್ತು, ಇದನ್ನು ಸೌತು, ಇದನ್ನು ಈಸ್ಟು ವೆಸ್ಟು, ಅಂದರೆ ಇದು ಪೂರ್ವ, ಇದು ದಕ್ಷಿಣ,
ಇದು ಉತ್ತರ, ಇದು ಪಶ್ಚಿಮ. ಯಾವಾಗಲೂ ಸಹ ಪೂರ್ವದಿಂದ ಪಶ್ಚಿಮದ ಕಡೆಗೆ ಮಾರ್ನಿಂಗು ಬೆಳಕು ಬೀಳ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಯಾವ ದಿಕ್ಕಿಗೆ ನಿಂತಿದ್ದಾನಪ್ಪ ಅಂದರೆ ಉತ್ತರ ಕಡೆಗೆ ನಿಂತಿದ್ದಾನೆ. ರವಿ ಯಾವ ದಿಕ್ಕಿಗೆ ನಿಂತಿದ್ದಾನೆ? ದಕ್ಷಿಣದ ಕಡೆಗೆ ನಿಂತಿದ್ದಾನೆ. ಇಲ್ಲಿ ಕೇಳಿರೋ ರಾಜು ದಕ್ಷಿಣ ದಿಕ್ಕಿಗೆ. ದೆನ್ ದ ಡೈರೆಕ್ಷನ್ ಆಫ್ ವಿಚ್ ಸತೀಶ್ ಫೇಸಿಂಗ್, ಸತೀಶ್ ಯಾವ ಫೇಸಲ್ಲಿ ನಿಂತಿದ್ದಾನೆ ಅಂದರೆ ಸತೀಶ್ ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಹಾಗಾಗಿ ನಾರ್ತ್ ಸೈಡ್, ಉತ್ತರ ದಿಕ್ಕಿಗೆ ಅವನು ನಿಂತಿರೋದ್ರಿಂದ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್, ಎ ಮ್ಯಾನ್ ಫೇಸಿಂಗ್ ನಾರ್ತ್ ಈಸ್ಟ್ ಇಫ್ ಇ ಟರ್ನ್ಸ್ 90 ಡಿಗ್ರಿ ಕ್ಲಾಕ್ ವೈಸ್. ನೋಡ್ರಿ, ನಾರ್ತ್ ಈಸ್ಟ್ ಅಂತಂದಾಗ ಇದರಲ್ಲಿ ಇದು ನಾರ್ತು, ಇದು ಈಸ್ಟು, ಇದು ಸೌತು, ಇದು ವೆಸ್ಟ್. ನಾರ್ತ್ ಈಸ್ಟ್ ಅಂದರೆ ಈ ಡೈರೆಕ್ಷನಿಗೆ ನಿಂತಿರ್ತಾನೆ. ಈಶಾನ್ಯ ಅಂತಂದರೆ ಇದು ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟ್ ಅಂತ ಕರಿತೀವಿ ನಾವು. ಈ ದಿಕ್ಕಿಗೆ ನಿಂತಿದ್ದಾನೆ ಅವನು ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್, ಈ ಡೈರೆಕ್ಷನ್ ಪ್ರದಕ್ಷಿಣೆ ಅಂತಂದರೆ ಈ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಏನು ಮಾಡಿದ್ದಾನೆ? 90 ಡಿಗ್ರಿ ತಿರುಗಿದ್ದಾನೆ. ಇಲ್ಲಿಂದ 90 ಡಿಗ್ರಿ ಅಂತಂದರೆ ಸೌತ್ ಈಸ್ಟಿಗೆ ಬಂದ್ಬಿಡ್ತಾನೆ ಅವನು. ಸೌತ್ ಈಸ್ಟಿಗೆ ರೊಟೇಷನ್ ಆದ, ಪ್ರದಕ್ಷಿಣಾಕಾರವಾಗಿ ತಿರುಗಿದಾನೆ. ತದನಂತರ ಅಪ್ರದಕ್ಷಿಣಾಕಾರವಾಗಿ ಹಿಂಗೆ ತಿರುಗಿದ ಮೇಲೆ ವಾಪಸ್ಸು ಅಪ್ರದಕ್ಷಿಣಾಕಾರವಾಗಿ ತಿರುಗಿದಾನವನು. ಅಪ್ರದಕ್ಷಿಣಾಕಾರವಾಗಿ ತಿರುಗಿ ಎಷ್ಟು ಡಿಗ್ರಿ? 135 ಡಿಗ್ರಿ ತಿರುಗಿದಾನೆ. ಅಂದರೆ ವಾಪಸ್ ಇಲ್ಲಿಂದ ಇಲ್ಲಿಗೆ ಬಂದರೆ 90 ಡಿಗ್ರಿ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಬಂದರೆ ಒಂದು 45 ಡಿಗ್ರಿ. ಟೋಟಲಿ ಈ ಸ್ಥಾನದಿಂದ ಅವನು ಯಾವ ಸ್ಥಾನದಲ್ಲಿದ್ದ? ಈ ಡೈರೆಕ್ಷನಲ್ಲಿದ್ದ. ಇಲ್ಲಿಂದ ಇಲ್ಲಿಯವರೆಗೆ ಅವನು 135 ಡಿಗ್ರಿ ತಿರುಗಿದ್ದಾನೆ. ಆವಾಗ ಈ ಡೈರೆಕ್ಷನ್ನಿಗೆ ನಿಂತ್ಕೋಬೇಕು ಅವನು. ಸೊ ಹಾಗಾಗಿ ಅವನು ಈಗ ಎದುರಿಸುತ್ತಿರುವ ದಿಕ್ಕು ಅಂದರೆ ನಾರ್ತ್. ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ವೆನ್ ಡಯಾಗ್ರಾಮ್ನ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ನೋಡ್ರಿ. ಇಲ್ಲಿ ಫ್ರೂಟ್ಸು, ಆಪಲ್ಸ್, ಜಾಸ್ಮಿನ್ ಅಂತ ಕೊಟ್ಟಿದ್ದಾರೆ. ಹಣ್ಣುಗಳು ಸೇಬು, ಮಲ್ಲಿಗೆ. ಸೇಬು ಯಾವಾಗಲೂ ಸಹ ಹಣ್ಣುಗಳು ಒಳಗೇನೆ ಬರ್ತದೆ. ಇದು ಹಣ್ಣುಗಳು ಆದರೆ, ಫ್ರೂಟ್ಸ್ ಆದರೆ, ಆಪಲ್ಲು ಇದ್ರೊಳಗಡೆನೆ ಬರಬೇಕು. ಆಪಲ್ ಇದ್ರೊಳಗಡೆ ಬರ್ತದೆ, ಹೌದಾ? ನೆಕ್ಸ್ಟು ಮಲ್ಲಿಗೆ ಇದ್ರೊಳಗೆ ಬರೋದೇ ಇಲ್ಲ. ಆಪಲ್ ಒಳಗೂ ಬರಲ್ಲ, ಫ್ರೂಟ್ಸ್ ಒಳಗೂ ಬರಲ್ಲ. ಇದು ಹೊರಗೆ ಬರಬೇಕು. ಅಂದರೆ ಒಂದ್ರೊಳಗೆ ಒಂದಿರಬೇಕು, ಇನ್ನೊಂದು ಹೊರಗಿರಬೇಕು. ಸೊ ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ನು. ಸೊ ಇಲ್ಲಿ ಸಿ, ಡಿ ಚಿತ್ರ ಸರಿಯಾಗುತ್ತೆ ಅಂದರೆ ಆಪ್ಷನ್ ಸಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ. 54ಗೆ ಸಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ. ಎಸ್, ಮುಂದಿನ ಒಂದು ಪ್ರಶ್ನೆ ನೋಡೋಣ. ವೈಲ್ಡ್ ಅನಿಮಲ್ಸ್, ಹರ್ಬಿವೋರಸ್ ಆ್ಯಂಡ್ ಡೀರ್ ಅಂತ ಇದೆ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಜಿಂಕೆ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು. ನೋಡ್ರಿ, ಕಾಡು ಪ್ರಾಣಿಗಳು ಅಂತಕ್ಕಂಥದ್ದನ್ನು ಇದನ್ನು ನೋಡಿದಾಗ ಕಾಡು ಪ್ರಾಣಿಗಳಲ್ಲಿ ಸಸ್ಯಾಹಾರಿಗಳು ಸಹ ಇರ್ತವೆ, ಮಾಂಸಾಹಾರಿಗಳು ಸಹ ಇರ್ತವೆ, ಹೇಳಕ್ಕೆ ಬರಲ್ಲ. ಹಾಗಾಗಿ ಸೊ ಈ ಸಸ್ಯಾಹಾರಿಗಳಲ್ಲಿ ಕೆಲವು ಕಾಡು ಪ್ರಾಣಿಗಳು ಇರ್ತವೆ, ಮಾಂಸಾಹಾರಿಗಳು ಇರ್ತವೆ, ಈ ರೀತಿ ಇರ್ತವೆ. ಇದು ಕಾಡು ಪ್ರಾಣಿಗಳು, ಇವು ವೈಲ್ಡ್ ಅನಿಮಲ್ಸು. ಸೊ ಅದರಲ್ಲಿ ಇವು ಹರ್ಬಿವೋರಸ್ಸು ಅಂದರೆ ಸಸ್ಯಾಹಾರಿಗಳು. ಕೆಲವು ಕಾಡಲ್ಲಿರೋವು, ಇಲ್ಲಿರೋವೆಲ್ಲ ಕಾಡಲ್ಲಿರೋವು, ಇಲ್ಲಿರೋವೆಲ್ಲ ಕಾಡಲ್ಲಿ ಇಲ್ಲದೆ ಇರ್ತಕ್ಕಂಥವು ಸಸ್ಯಾಹಾರಿಗಳಲ್ಲಿ. ಇವು ಮಾಂಸಾಹಾರಿಗಳು, ಇವು ಕಾಡಲ್ಲಿರೋವು, ಇಲ್ಲಿ ಕಾಡಲ್ಲಿ ಇಲ್ಲದೇ ಇರ್ತಕ್ಕಂಥ ಮಾಂಸಾಹಾರಿಗಳು ಸಹ ಇರ್ತವೆ. ಹಾಗಾಗಿ ಸೊ ವೈಲ್ಡ್ ಅನಿಮಲ್ಸು ಇಲ್ಲಿ ಇದು ವೈಲ್ಡ್ ಅನಿಮಲ್ಸು, ಇದು ಸಸ್ಯಾಹಾರಿಗಳು. ಸೊ ಹಾಗಾಗಿ ಇದರಲ್ಲಿ ಹರ್ಬಿವರಸ್ ವೈಲ್ಡ್ ಅನಿಮಲ್ಸಲ್ಲಿ ಸಸ್ಯಾಹಾರಿಗಳು ಇರ್ತವೆ, ಮಾಂಸಾಹಾರಿಗಳು ಸಹ ಇರ್ತವೆ, ಎರಡೂ ಸಹ ಇರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಜಿಂಕೆ ಯಾವುದ್ರೊಳಗಡೆ ಬರ್ತದೆ? ಜಿಂಕೆ ಎಲ್ಲಿ ಬರ್ತದಪ್ಪ ಅಂದರೆ ಸಸ್ಯಾಹಾರಿಗಳೊಳಗೆ ಜಿಂಕೆ ಬರ್ತಕ್ಕಂಥದ್ದು. ಸೊ ದೇರ್ಫೋರ್ ಆಪ್ಷನ್ ಯಾವ್ದು ಬರ್ತದೆ ಅಂತಂದರೆ ಇಲ್ಲಿ ಉತ್ತರ ನೋಡೋಣ ಯಾವ್ದು ಬರುತ್ತೆ ಇದಕ್ಕೆ. ಸೊ ಈ ಚಿತ್ರ ಇರ್ತಕ್ಕಂಥದ್ದು ಇಲ್ಲಿ ಸೊ ಇಲ್ಲಿ ಸ್ಟೂಡೆಂಟ್ಸ್ ಒಂದು ಸಣ್ಣ ಬದಲಾವಣೆ, ಜಿಂಕೆನ ಇಲ್ಲಿ ಬರೆದ್ಬಿಟ್ಟೆ ನಾನು. ಜಿಂಕೆ ಇಲ್ಲಿ ಕಾಡು ಪ್ರಾಣಿಗಳೊಳಗೆ ಬರ್ತದೆ, ಹಾಗಾಗಿ ಜಿಂಕೆಯನ್ನು ಇಲ್ಲಿ ಗುರುತಿಸ್ಬೇಕು ನಾವು. ಸೊ ಜಿಂಕೆ ಅಂತಕ್ಕಂಥದ್ದು ಕಾಡು ಪ್ರಾಣಿಗಳೊಳಗೆ ಸಸ್ಯಾಹಾರಿಗಳಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಬರ್ತದೆ. ಸೊ ಹಾಗಾಗಿ ಈ ಚಿತ್ರವನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಚಿತ್ರ ಯಾವುದರಲ್ಲಿದೆ ಅಂತ ನೋಡಿದರೆ ನಮಗೆ ಇಲ್ಲಿ ಬಿನಲ್ಲಿ ಈ ಚಿತ್ರ ಸಿಗುತ್ತೆ. ಸೊ ಚಿತ್ರ ಬಿ ಅಂತಕ್ಕಂಥದ್ದು. ಸೊ ಬಿ ಚಿತ್ರ ಅಂತಂದಾಗ ನಮಗೆ ಇಲ್ಲಿ ಪ್ರಶ್ನೆನಲ್ಲಿ ಬಿ ಚಿತ್ರ ಎಲ್ಲಿದೆ ನೋಡೋಣ. ಬಿ ಆಪ್ಷನ್ ಯಾವುದು ಕೊಟ್ಟಿದ್ದಾರೆ? ಸೊ ಪ್ರಶ್ನೆನಲ್ಲಿ ಬಿ ಇರೋದು ಇಲ್ಲಿ ಆಪ್ಷನ್ ಡಿ ನಲ್ಲಿ ಬಂದಿದೆ ಬಿ ಇದು. ಸೊ ಹಾಗಾಗಿ 55ನೇ ಪ್ರಶ್ನೆಗೆ ಆಪ್ಷನ್ ಡಿ, ಬಿ ಚಿತ್ರ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ದ ಕರೆಕ್ಟ್ ಗ್ರೂಪ್ ಆಫ್ ದ ಆಬ್ಜೆಕ್ಟ್ಸ್
ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವ ಇದನ್ನು ಕೊಟ್ಟಿದ್ದಾರೆ, ವೆನ್ನ ನಕ್ಷೆ ಸರಿಯಾದ ವಸ್ತುಗಳ ಸಮೂಹ ಯಾವುದು ಬರುತ್ತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ನೋಡಿರಿ, ಟೇಬಲ್ಲು, ಸ್ಟೋನು, ಬಟರ್. ಟೇಬಲ್ಲು, ಸ್ಟೋನು, ಬಟರ್ ಇವು ಒಂದಕ್ಕೊಂದಕ್ಕೆ ಲಿಂಕೇ ಇಲ್ಲ. ಇದೇ ಬೇರೆ ಇದೇ ಬೇರೆ ಇದೇ ಬೇರೆ ಬರ್ತದೆ. ಹಾಗಾಗಿ ಟೀಚರು, ಪಯಟ್ಸು, ಫಾರ್ಮರ್ಸು. ಟೀಚರ್ಸು ಅದರೊಳಗಡೆ ಪಯಟ್ಸು ಸಹ ಇರ್ಬೋದು. ಸೊ ಫಾರ್ಮರ್ಸ್ ಒಳಗಡೆನೂ ಸಹ ಪಯಟ್ಸ್ ಇರ್ಬೋದು, ಟೀಚರ್ಸು ಇರ್ಬೋದು. ಹಾಗಾಗಿ ಈ ಥರ ಎಲ್ಲ ಒಂದರೊಳಗೊಂದು ಮಿಕ್ಸ್ ಬರೋ ಸಾಧ್ಯತೆಗಳಿದ್ದಾವೆ. ಯೂನಿವರ್ಸು, ಸೋಲಾರ್ ಸಿಸ್ಟಮು, ಮಾರ್ಸು. ಯೂನಿವರ್ಸ್ ಅಂದರೆ ದೊಡ್ಡದು, ಅದರೊಳಗಡೆ ಸೋಲಾರ್ ಸಿಸ್ಟಮು, ಅದರೊಳಗಡೆ ಮಾರ್ಸ್ ಬರುತ್ತೆ. ಹಾಗಾಗಿ ಇದು ಸಹ ಬರೋದಿಲ್ಲ. ಫಾಸಿಲ್ ಫ್ಯೂಯಲ್ಸ್. ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಒಂದು ಫಾಸಿಲ್ ಫ್ಯೂಯಲ್ಸ್ ಇಲ್ಲಿ ಬರಿತೀನಿ ನಾನು. ಫಾಸಿಲ್ ಫ್ಯೂಯಲ್ಸು ಇಷ್ಟು ಬರ್ತವೆ. ಇದರೊಳಗಡೆ ಡೀಸಲ್ಲು ಒಂದು ಬರುತ್ತೆ, ಜೊತೆಗೆ ಕೋಲ್ ಕೂಡ ಒಂದು ಬರುತ್ತೆ. ಹಾಗಾಗಿ ಇದು ಸೂಟಬಲ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಡಿ ಅಂತಕ್ಕಂಥದ್ದು ಫಾಸಿಲಿಂದನ ಡೀಸೆಲ್ ಮತ್ತು ಕಲ್ಲಿದ್ದಲು ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 57ನೇ ಪ್ರಶ್ನೆ. ಸೊ ಇಲ್ಲಿ 57ನೇ ಪ್ರಶ್ನೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದು ಯಾಕೋ ಸರಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ಮುಂದಿನ ಒಂದು ಇದರಲ್ಲಿ ಇದನ್ನು ನೋಡೋಣ. 58ನೇ ಪ್ರಶ್ನೆ ನೋಡ್ರಿ. 58ನೇ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಇಲ್ಲಿ ಅದರ ಉತ್ತರ ಯಾವ ರೀತಿ ಬರುತ್ತೆ ಅಂದರೆ, ಸೊ ಇಲ್ಲಿ ನಾವು ಇಲ್ಲಿ ಎಲ್ಲ ವರ್ಗ ಸಂಖ್ಯೆಗಳಿದ್ದಾವೆ ನೋಡ್ರಿ. ಇದರ ವರ್ಗಮೂಲ 6, ಇದ್ರದ್ದು 5, ಸೊ ಇದ್ರದ್ದು 3, ಇದ್ರದ್ದು 4. ಎಲ್ಲವನ್ನು ಕೂಡಿಸಿದ್ರೆ 6 4 10 13 5 18 ಆಗುತ್ತೆ. 18ಕ್ಕೆ 2 ಕೂಡಿಸಿ ಮಧ್ಯದ ಸಂಖ್ಯೆಯನ್ನು ಬರೆದಿದ್ದಾರೆ. ಅದೇ ರೀತಿ ಇಲ್ಲಿ ನೋಡ್ರಿ, ಇದು 13, 169ರ ವರ್ಗಮೂಲ 13, 196 14, 114 12, 121 11. 11 13 14 ಇವೆಲ್ಲವನ್ನು ಕೂಡಿಸಿದ್ರೆ 4 3 7 2 9 1 1 1 1 2 1 3 1 4 50 ಬಂದಿದೆ. 50ಕ್ಕೆ 2 ಕೂಡಿಸ್ಬಿಟ್ಟು 52 ಮಾಡಿದ್ದಾರೆ. ಸೊ ಹಾಗಾದರೆ ಇಲ್ಲೂ ಸಹ 2 ಕೂಡಿಸ್ಕೋಬೇಕು. ಇವುಗಳ ವರ್ಗಮೂಲ ಇದು 10, ಇದು 9, ಇದು 8, ಇದು 7. 9 7 16 8 24 10 34 ಬರುತ್ತೆ. 34ಕ್ಕೆ 2 ಕೂಡಿಸ್ಬೇಕು. 34ಕ್ಕೆ 2 ಕೂಡಿಸಿ ಇಲ್ಲಿ 36 ಬರಿಬೋದು. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ 58ಕ್ಕೆ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇದು 59ನೇದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಇದು ಸರಿಯಾದಂತಹ ಉತ್ತರ ಸಿಕ್ಕಿಲ್ಲ. ನೋಡೋಣ ನೆಕ್ಸ್ಟ್ ಇದರಲ್ಲಿ. ನೆಕ್ಸ್ಟು 60. ಸೊ ಇವೆರಡು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಕ್ಕಿಲ್ಲ ಅಷ್ಟೇ. 60ನೇದನ್ನು ನಾವು ನೋಡಿದಾಗ ಇಲ್ಲಿ ಒಂದಿಷ್ಟು ಛೇದನ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ನೋಡಿ ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸರ್ಕಲ್ಲು, ಭರತನಾಟ್ಯಂ, ರೆಕ್ಟ್ಯಾಂಗಲ್ಲು, ಕಥಕ್, ಸ್ಕ್ವಯರು, ಒಡಿಸ್ಸಿ ಮತ್ತು ಟ್ರಯಾಂಗಲ್ಲು, ಯಕ್ಷಗಾನ ಇದೆ. ಸೊ ದ ಟೋಟಲ್ ನಂಬರ್ ಆಫ್ ಓನ್ಲಿ ಭರತನಾಟ್ಯಂ ಆರ್ಟಿಸ್ಟ್ಸ್. ನೋಡ್ರಿ, ಓನ್ಲಿ ಅಂದಾಗ ಬರೀ ಭರತನಾಟ್ಯ ಮಾತ್ರ ಮಾಡೋರು, ಬೇರೆ ಯಾರೂ ಸಹ ಅದರೊಳಗಡೆ ಇರಬಾರ್ದು. ಸೊ ಈ ಚಿತ್ರದಲ್ಲಿ ಬರೀ ಭರತನಾಟ್ಯ ಅಂತಂದ್ರೆ ಯಾವುದಪ್ಪ ಅಂದ್ರೆ ಸರ್ಕಲ್ ಒಳಗೆ ಮಾತ್ರ ಇರಬೇಕು, ಬೇರೆ ಯಾವುದ್ರೊಳಗೂ ಇರಬಾರ್ದು. ನೋಡ್ರಿ, 16 ಸರ್ಕಲ್ ಒಳಗಿದೆ. ಓಕೆ, 12 ಸರ್ಕಲ್ಲು ಸ್ಕ್ವಯರ್ ಎರಡರಲ್ಲೂ ಇದೆ, 3 ಸರ್ಕಲ್ ಸ್ಕ್ವಯರಲ್ಲಿದೆ, 1 2 3ರಲ್ಲಿದೆ, 2 ಸಹ ಇದೆ, 10 ಬೇರೆದರಲ್ಲಿದೆ. ಹಾಗಾಗಿ ನಮಗೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 16 ಮಾತ್ರ ಭರತನಾಟ್ಯಂ ಮಾಡ್ತಕ್ಕಂಥವ್ರು ಆಗ್ತಾರೆ. ಸೊ ಹಾಗಾಗಿ 16 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಈಗ ನಾವು ಉತ್ತರವನ್ನು ನೋಡೋಣ. 16 ಎಷ್ಟನೇದರಲ್ಲಿದೆ ಅಂತ. ಸೊ ಆಪ್ಷನ್ ಬಿ ನಲ್ಲಿ 16 ಅಂತಕ್ಕಂಥ ಉತ್ತರ ಇದೆ. ಸೊ 60ನೇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ. ದಿ ನಂಬರ್ 1 ರೆಪ್ರೆಸೆಂಟ್ಸ್ ಏನಂತ ನೋಡೋಣ. ಇಲ್ಲಿ 1 ಅಂದರೆ ಯಾವುದು ನೋಡ್ರಿ, ಇಲ್ಲಿ 1 ಕೊಟ್ಟಿರ್ತಕ್ಕಂಥದ್ದು ಮಧ್ಯದಲ್ಲಿದೆ. ಅದು 1 ಅಂತಕ್ಕಂಥದ್ದು ಯಾವ್ಯಾವ್ದ್ರೊಳಗಿದೆ, ಅದು ಯಾವ್ಯಾವ್ದ್ರೊಳಗಿದೆಯಪ್ಪ ಅಂತಂದರೆ ಇಲ್ಲಿ ಒಂದು ನಿಮಿಷ ಇದನ್ನು ಕೆಳಗೆ ತೊಗೊಂಡ್ಬಿಡ್ತೀನಿ. ಯಾವ್ಯಾವ್ದ್ರಲ್ಲಿದೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. 1 ಅಂತಕ್ಕಂಥದ್ದನ್ನು ನೋಡಿದಾಗ ಅದು ಸರ್ಕಲ್ ಒಳಗಿದೆಯಾ? ಎಸ್, ಭರತನಾಟ್ಯಂ ಹೌದು. ರೆಕ್ಟ್ಯಾಂಗಲ್ ಇದೆಯಾ? ಎಸ್ ಹೌದು, ರೆಕ್ಟ್ಯಾಂಗಲ್ ಒಳಗಡೆ ಸೇರ್ಕೊಳ್ಳುತ್ತೆ. ಟ್ರಯಾಂಗಲ್ ಇದೆಯಾ? ಎಸ್, ಟ್ರಯಾಂಗಲ್ ಅಲ್ಲಿದೆ. ಸ್ಕ್ವಯರ್ ಅಲ್ಲಿ ಇದೆಯಾ? ಇದರಲ್ಲಿ ಇಲ್ಲ. ಹಾಗಾದರೆ ಭರತನಾಟ್ಯಮು, ಕಥಕ್ಕು ಮತ್ತು ಯಕ್ಷಗಾನ ಮೂರರಲ್ಲೂ ಇರ್ತಕ್ಕಂಥದ್ದು. ಸೊ ಅಲ್ಲಿ ಒಡಿಸ್ಸಿ ಒಂದು ಬಿಟ್ಟು ಎಲ್ಲದರಲ್ಲೂ ಸಹ ಇದೆ. ಒಡಿಸ್ಸಿನ ಬಿಟ್ಟು ಇರ್ತಕ್ಕಂಥದ್ದು ಯಾವುದಿದೆ ನೋಡೋಣ ಆನ್ಸರು. ಒಡಿಸ್ಸಿನ ಬಿಟ್ಟು ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೂರೂ ಬರಬೇಕು, ಒಡಿಸ್ಸಿ ಬಿಡಬೇಕು. ಸೊ ಹಾಗಾದರೆ ಇಲ್ಲಿ ಯಕ್ಷಗಾನ, ಭರತನಾಟ್ಯ, ಒಡಿಸ್ಸಿ ಇದೆ, ಇದು ಬರಲ್ಲ. ಇದು ಬರೀ ಯಕ್ಷಗಾನ ಇದೆ, ಇದು ಬರಲ್ಲ. ಯಕ್ಷಗಾನ, ಭರತನಾಟ್ಯ, ಕಥಕ್ ಇವು 3 ಬರ್ತವೆ. ದೇರ್ಫೋರ್ ಸಿ ಬರ್ತಾರೆ. ಆಲ್ ದ 4ಅಲ್ಲಿ ಇಲ್ಲ, ಅದು ಒಂದು ಮಿಸ್ ಆಗಿದೆ. ಸರ್ ದೇರ್ಫೋರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆ ನೋಡೋಣ. 62ನೇ ಪ್ರಶ್ನೆ. ಇಫ್ ದ ಪ್ರೈಮ್ ನಂಬರ್ಸ್ ಇನ್ ದ ಫಿಗರ್ ಆರ್ ಡಬಲ್ಡ್ ದೆನ್ ದ ಟೋಟಲ್ ನಂಬರ್ ಆಫ್ ಒಡಿಸ್ಸಿ ಆರ್ಟಿಸ್ಟ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಪ್ರೈಮ್ ನಂಬರ್ಸನ್ನು ಡಬಲ್ ಮಾಡಿದಾಗ ಒಟ್ಟು ಒಡಿಸ್ಸಿ ಆರ್ಟಿಸ್ಟ್ ಎಷ್ಟು ಜನ, ಒಟ್ಟು ಕಲಾವಿದರ ಒಡಿಸ್ಸಿ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳನ್ನು ಏನು ಮಾಡ್ಬೇಕು, ನಾವು ಡಬಲ್ ಮಾಡಬೇಕು. ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲ ಡಬಲ್ ಮಾಡಿ ಒಡಿಸ್ಸಿಯನ್ನು ಕಂಡುಹಿಡಿಯೋಣ. ನೋಡಿರಿ, ಈಗ ಇದರಲ್ಲಿ ಒಡಿಸ್ಸಿ ಅಂದರೆ ಯಾವುದು, ಸ್ಕ್ವಯರು. ಫಸ್ಟ್ ನಾವೇನು ಮಾಡೋಣ, ಅವಿಭಾಜ್ಯ ಸಂಖ್ಯೆಗಳನ್ನು ಡಬಲ್ ಮಾಡಬೇಕು. ಸ್ಕ್ವಯರ್ ಒಳಗಡೆ ಮಾತ್ರ ಇರೋವನ್ನ ತೊಗೋಬೇಕು ನಾವು. ಯಾವ್ಯಾವ ಡಬಲ್ ಆಗ್ತದೆ ಅವಿಭಾಜ್ಯ ಸಂಖ್ಯೆಗಳು? ಇಲ್ಲಿ ಯಾವ್ಯಾವ್ದು ಅವಿಭಾಜ್ಯ ಸಂಖ್ಯೆ ಅಂದರೆ 11 ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ, ಇವಿಷ್ಟು ಸಹ ಡಬಲ್ ಆಗ್ತವೆ. ನಮಗೆ ಬೇಕಾಗಿರೋದು ಒಡಿಸ್ಸಿ ಆರ್ಟಿಸ್ಟ್. ಸ್ಕ್ವಯರ್ ಒಳಗಡೆ ಇರ್ತಕ್ಕಂತಹದ್ದು ಒಟ್ಟು ಬೇಕು, ಸ್ಕ್ವಯರಲ್ಲಿರೋ ಎಲ್ಲವೂ ಬೇಕು. ಹಾಗಾಗಿ 3 ಇದ್ದಿದ್ದು 6 ಆಗುತ್ತೆ, 13 ಇದ್ದಿದ್ದು 26 ಆಗುತ್ತೆ. ಇಲ್ಲಿ 12 ಕೂಡ ಸ್ಕ್ವಯರ್ ಒಳಗಡೆ ಇದೆ, 4 ಕೂಡ ಸ್ಕ್ವಯರ್ ಒಳಗಡೆ ಇದೆ. ಇಷ್ಟು ಮಾತ್ರ ಸ್ಕ್ವಯರ್ ಒಳಗಡೆ ಇರ್ತಕ್ಕಂಥವು. ಸೊ 6 6 12 2 14 4 18ಕ್ಕೆ 8 1 2 1 3 1 4, ಟೋಟಲಿ 48 ಮೆಂಬರ್ಸು ಇಲ್ಲಿ ಆನ್ಸರ್ ನಮಗೆ ಬಂದಿರತಕ್ಕಂಥದ್ದು. ನೋಡೋಣ 48 ಮೆಂಬರ್ಸು ಅದರಲ್ಲಿ ಯಾವುದ್ರಲ್ಲಿ ಆನ್ಸರ್ ಇದೆ ಅಂತೇಳಿ. ಎಸ್, 48 ಇರ್ತಕ್ಕಂಥದ್ದು ಆಪ್ಷನ್ ಬಿ ನಲ್ಲಿ 48 ಇದೆ. ಸೊ ದೇರ್ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆನ ನೋಡೋಣ. 63ನೇ ಪ್ರಶ್ನೆ. ಸೊ 63ನೇ ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಒಂದೊಂದೇ ಜಾಸ್ತಿ ಹಾಕೊಂತ ಹೋಗಿದೆ. ಸೊ ಡಿ ಇದಿದೆ, ಡಿ ಆದಮೇಲೆ 2 ಗ್ಯಾಪ್, ಇ ಎಫ್ ಆದಮೇಲೆ ಜಿ ಎಚ್ ಆಗಿದೆ, ಐ ಜೆ ಆದಮೇಲೆ 2 ಗ್ಯಾಪು, ಕೆ ಎಲ್ ಎಮ್ ಆಗಿದೆ, ಎಮ್ ಎನ್ 1 ಗ್ಯಾಪು, ಎನ್ ಒ ಎಚ್ ಐ ಜೆ 2 ಗ್ಯಾಪ್ ಇದೆ, ಎಮ್ ಎನ್ ಒ ಆದಮೇಲೆ ಪಿ ಬಂದಿದೆ. ಇಲ್ಲಿ 4 ಲೆಟರ್ಸ್ ಬಂದಿದೆ. ಇಲ್ಲಿ 1 ಲೆಟ್ರು, ಇಲ್ಲಿ 2 ಲೆಟ್ರು, 3 ಲೆಟ್ರು, 4 ಲೆಟ್ರು. ಎಸ್ ಆದಮೇಲೆ ಮತ್ತೆ 2 ಗ್ಯಾಪ್ ಆಗಬೇಕು. ಎಸ್ ಆದಮೇಲೆ ಟಿ ಯು, ಆಮೇಲೆ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್, 5 ಅಕ್ಷರ ಬರಬೇಕಿಲ್ಲಿ. ಸೊ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್, ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇರ್ತಕ್ಕಂಥದ್ದು ಆಪ್ಷನ್ ಎನಲ್ಲಿ ಇರ್ತಕ್ಕಂಥದ್ದು. ಸೊ 63 ಅಂತಕ್ಕಂಥದ್ದು ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 64ನೇ ಪ್ರಶ್ನೆ. ಸೊ 64ನೇ ಪ್ರಶ್ನೆಯಲ್ಲಿ ಒಂದು ನಂಬರು, ಒಂದು ಲೆಟರು ಎರಡು ಸಹ ಕೊಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ನಂಬರಲ್ಲಿ ಮತ್ತು ಲೆಟ್ರಲ್ಲಿ ಎರಡನ್ನೂ ಸಹ ನೋಡ್ಕೊತಾ ಹೋಗಬೇಕು. ಇಲ್ಲೇನಾಗಿದೆ ಅಂತಂದರೆ ಈ ಒಂದೊಂದು 3 ಗ್ರೂಪ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿ ತನಕ ಒಂದು ಗ್ರೂಪು, ಇದು ಒಂದು. ಇಲ್ಲಿ ವೈಯನ್ನು ಹಿಂದ್ಗಡೆಯಿಂದ ಲೆಟ್ರ್ ಕೊಟ್ಕೊತಾ ಬಂದರೆ 2 ಆಗುತ್ತೆ. ಬ್ಯಾಕ್ ಸೈಡಿಂದ ಕೊಡ್ತಾ ಬಂದರೆ ಆವಾಗ ಇವೆರಡರದ್ದು ಟೋಟಲ್ 3 ಆಗುತ್ತೆ. ಇಲ್ಲಿ ಡಿ ಅನ್ನೋದು 4, ಯು ಅನ್ನೋದು ಹಿಂದಿನಿಂದ ಡಿ ಅಂತಕ್ಕಂಥದ್ದಕ್ಕೆ ಹಿಂದಿನಿಂದ ಯುಗೆ ನಾವು ಹಿಂದಿನಿಂದ ಇದನ್ನು ಲೆಟರ್ ಕೊಟ್ಟರೆ ಇದು 6 ಆಗುತ್ತೆ. 6 + 4 10 ಆಗುತ್ತೆ. ಎಚ್ ಅನ್ನೋದು ಫಾರ್ವರ್ಡಲ್ಲಿ ಕೊಟ್ಟಾಗ ನಂಬರು 8 ಆಗುತ್ತೆ. ಸೊ ಆರ್ಗೆ ಬ್ಯಾಕ್ವರ್ಡಲ್ಲಿ ನಂಬರನ್ನು ಕೊಟ್ಕೊತಾ ಬಂದರೆ ಇದು 9 ಆಗುತ್ತೆ. 9 + 8 17. ಸೊ ಇಲ್ಲಿ ಎಮ್ ಅನ್ನೋದಕ್ಕೆ ಫಾರ್ವರ್ಡಲ್ಲಿ ನಂಬರನ್ನು ಕೊಟ್ಟರೆ ಎಮ್ ಅಂತಕ್ಕಂಥದ್ದು 13, ಪಿ ಅನ್ನೋದಕ್ಕೆ ಬ್ಯಾಕ್ವರ್ಡಲ್ಲಿ ನಂಬರ್ ಕೊಟ್ಟರೆ 11, ಇವೆರಡನ್ನೂ ಕೂಡಿಸಿದರೆ 24 ಬರುತ್ತೆ. ಸೊ ಇಲ್ಲಿ ಹಾಗಾದ್ರೆ ನೆಕ್ಸ್ಟ್ ಯಾವ್ದು ತೊಗೋಬೇಕು ಅನ್ನೋದನ್ನ ನೋಡಬೇಕು. ಎ ಆಯಿತು, ಎ ಬಿ ಸಿ ಕೊಟ್ಟು ಡಿ ಕೊಟ್ಟಿದ್ದಾರೆ 2 ಗ್ಯಾಪು, ಡಿ ಆದಮೇಲೆ ಇ ಎಫ್ ಜಿ 3 ಗ್ಯಾಪ್ ಕೊಟ್ಟಿದ್ದಾರೆ, ಎಚ್ ಆಗಿದೆ. ಎಚ್ ಆದಮೇಲೆ ಇಲ್ಲಿ ಐ ಜೆ ಕೆ ಎಲ್ 4 ಗ್ಯಾಪ್ ಆದಮೇಲೆ ಎಮ್ ಬಂದಿದೆ. ಈಗ ನೆಕ್ಸ್ಟ್ ನಂಬರ್ ತಗೋಬೇಕಾಗಿರೋದು ಐ ಜೆ ಕೆ ಎಲ್ 5 ಗ್ಯಾಪ್ ಆಗಬೇಕು. ಎಲ್ ಆದಮೇಲೆ ಇಲ್ಲಿ ಎಮ್ ಆದಮೇಲೆ ಎಮ್ ಎನ್ ಒ ಪಿ ಕ್ಯೂ ಆರ್ 5 ಗ್ಯಾಪ್ ಆದಮೇಲೆ ಎಸ್ ಅಂತಕ್ಕಂಥ ಲೆಟ್ರು ಇಲ್ಲಿ ಬರುತ್ತೆ, ಎಸ್ ಬರುತ್ತೆ. ಆಮೇಲೆ ಈ ಕಡೆ ಲೆಟ್ರ್ ನೋಡಬೇಕು, ಅದು ಸಹ ನೋಡ್ಕೊಂಬರ್ಬೇಕು. ಇಲ್ಲಿ ಪಿ ಇದೆ, ಪಿ ಆದಮೇಲೆ ಕ್ಯೂ ಆರ್ 1 ಗ್ಯಾಪ್ ಇದೆ, ಆರ್ ಆದಮೇಲೆ ನೆಕ್ಸ್ಟ್ ಯು ಬರಬೇಕು, ಎಸ್ ಟಿ ಯು 2 ಗ್ಯಾಪು, ಇಲ್ಲಿ 1 ಗ್ಯಾಪು, ಇಲ್ಲಿಂದ ಇಲ್ಲಿ ಬ್ಯಾಕ್ ಸೈಡ್ಗೆ 2 ಗ್ಯಾಪು, ಯು ಆದಮೇಲೆ ವೈಗೆ ವಿ ಡಬ್ಲ್ಯೂ ಎಕ್ಸ್ 3 ಗ್ಯಾಪ್ ಆಗಿದೆ. ಅಂದರೆ ಇಲ್ಲಿಂದ ಈ ಲೆಟ್ರಿಂದ ಈ ಲೆಟ್ರಿಗೆ ಯಾವುದು ಗ್ಯಾಪ್ ಬರೋಂಗಿಲ್ಲ, ನೆಕ್ಸ್ಟ್ ಲೆಟ್ರೇ ಬರಬೇಕು. ಸೊ ಎನ್ ಎಮ್ ಎನ್ ಒ ಪಿ ಇಲ್ಲಿ ಓ ಬಂದುಬಿಡುತ್ತೆ. ಅಂದರೆ ಎಸ್ ಮತ್ತು ಓ ಬರಬೇಕು, ಎಸ್ ಇರಬೇಕು, ಇಲ್ಲಿ ಓ ಇರಬೇಕು. ಎಸ್ಗೆ ನಾವು ಫಾರ್ವರ್ಡಿಂದ ಎಸ್ಗೆ ಲೆಟ್ರನ್ನ ಕೊಟ್ಕೊತಾ ಹೋದರೆ 19 ಎಸ್ಗೆ ಬರುತ್ತೆ. ಬ್ಯಾಕ್ವರ್ಡಲ್ಲಿ ಓಗೆ ಲೆಟ್ರನ್ನ ಕೊಟ್ಕೊತಾ ಬಂದರೆ 12 ಇಲ್ಲಿ ಬರುತ್ತೆ. 19 12 21 10 31, ಎಸ್ 31 ಓ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಸೊ ದೇರ್ಫೋರ್ ಆಪ್ಷನ್ ಬಿ ಅನ್ನೋದು ಸರಿಯಾಗಿದೆ. ಸೊ
ಸೊ ನೆಕ್ಸ್ಟು ಈ ಒಂದು ಕ್ವಶನಲ್ಲಿ ಇರ್ತಕ್ಕಂಥದ್ದು 65th ಒನ್ನು ಒಂದು ಫಾರ್ವರ್ಡ್ ಒಂದೇ ಲೆಟ್ರನ್ನಲ್ಲಿ 1 2 3 4 ಗ್ಯಾಪ್ ಆಗ್ತಾ ಹೋಗಿದೆ ನೋಡ್ರಿ. ಎ ಇದ್ದಿದ್ದು ಒಂದು ಫಾರ್ವರ್ಡು ಒಂದು ಗ್ಯಾಪು, ಸಿ ಇಂದ ಈ ಸಿ ಇಂದ ಇಲ್ಲಿ ಮತ್ತೆ ನೆಕ್ಸ್ಟ್ ಒಂದು ಗ್ಯಾಪ್ ಬರ್ತದೆ, ಇಲ್ಲಿಂದ ಜೆಗೆ ಒಂದು ಗ್ಯಾಪ್ ಬರ್ತದೆ, ಜೆ ಇಂದ ಓಗೆ ಮತ್ತೆ ಗ್ಯಾಪ್ ಬರ್ತದೆ ನೋಡ್ರಿ. ಇಲ್ಲಿ ಒಂದು ಗ್ಯಾಪ್ ಇದೆ ಜೆ ಇಂದ ಓಗೆ, ಜೆ ಆದಮೇಲೆ ಜೆ ಕೆ ಎಲ್ ಎಮ್ ಎನ್ 4 ಗ್ಯಾಪ್ ಬಂದ್ಬಿಟ್ಟಿದೆ ಇಲ್ಲಿಗೆ. ಸೊ ಇದನ್ನು ಇನ್ನೊಂದ್ಸಲ ಬರೀತೇನೆ ಇಲ್ಲಿ. ಸೊ ಮೊದಲನೇ ಲೆಟರ್ಸ್ಗೆ ಯಾವ ರೀತಿ ಗ್ಯಾಪ್ ಬಂದಿದೆ ಅನ್ನೋದನ್ನು ಒಂದೊಂದೇ ತಗೋಬೇಕು ನಾವೀಗ. ಎ ಇಂದ ಸಿಗೆ ಒಂದು ಗ್ಯಾಪು, ಸಿ ಇಂದ ಇಲ್ಲಿ ಮಧ್ಯ ಒಂದು ಲೆಟರ್ ಬಿಟ್ಟೋಗಿದೆ, ಇಲ್ಲಿಂದ ಜೆಗೆ ಒಂದು ಗ್ಯಾಪು, ಜೆ ಇಂದ ಓಗೆ ಒಂದು ಗ್ಯಾಪು, ಇಲ್ಲಿ ಒಂದು ಗ್ಯಾಪ್ ಇದೆ. ಸೊ ಇಲ್ಲಿ 4 ಗ್ಯಾಪ್ ಇದೆ. ಅಂದರೆ ಇದೇನಾಗಬೇಕು, ಇಲ್ಲಿ 2 ಮತ್ತು ಇಲ್ಲಿ 3 ಗ್ಯಾಪ್ ಆದರೆ ಕರೆಕ್ಟಾಗಿ ಬರ್ತದೆ. ಸಿ ಇಂದ 2 ಗ್ಯಾಪ್ ಬರಬೇಕು ಅಂದರೆ ಸಿ ಆದಮೇಲೆ ಡಿ ಇ ಬಿಟ್ಬಿಟ್ಟು ಇಲ್ಲಿ ಎಫ್ ಬರಬೇಕು ಲೆಟರು. ಎಫ್ ಬಿರ್ತಕ್ಕಂಥದ್ದು 1 2 ಇದರಲ್ಲಿಲ್ಲ, ಇವು 3ರಲ್ಲಿ ಎಫ್ ಇದೆ, ಮೊದಲನೇ ಲೆಟ್ರೇನೋ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಎಮ್ ಇದ್ದಿದ್ದು ಎಮ್ ಎನ್ ಓ 2 ಗ್ಯಾಪ್ ಇದೆ, ಪಿ ಆಗುತ್ತೆ. ಪಿ ಆದಮೇಲೆ ಇಲ್ಲಿ ಯಾವುದೋ ಒಂದು ಗ್ಯಾಪ್ ಬರಬೇಕು, ಮತ್ತೆ ಇಲ್ಲಿಂದ ವಿ ಬರಬೇಕು, ವಿ ಇಂದ ವೈಗೆ ವಿ ಡಬ್ಲ್ಯೂ ಎಕ್ಸ್ ವೈ ಎರಡೆರಡೇ ಗ್ಯಾಪ್ ಇದೆ. ಹಾಗಾಗಿ ಎಮ್ ಇಂದ ಪಿಗೆ 2 ಗ್ಯಾಪು, ಪಿ ಇಂದ ನೆಕ್ಸ್ಟ್ 2 ಗ್ಯಾಪ್ ಇರೋದು ಪಿ ಕ್ಯೂ ಆರ್ ಬಿಟ್ಟರೆ ಎಸ್ ಬರುತ್ತೆ. ಹಾಗಾದರೆ ಎಫ್ ಆದಮೇಲೆ ಎಸ್ ಬರುತ್ತೆ, ಎಫ್ ಆದಮೇಲೆ ಎಸ್ ಅಂದರೆ ಎ ಡಿ ಎರಡರಲ್ಲಿ ಯಾವುದೋ ಒಂದು ಆನ್ಸರು. ಮೂರನೇ ಲೆಟ್ರನ್ನ ಹುಡುಕ್ಬೇಕೀಗ ನೋಡ್ರಿ. ಇಲ್ಲಿ ಎಸ್ ಆದಮೇಲೆ ಡಬ್ಲ್ಯೂ ಎನ್ ಇದೆ, ಇಲ್ಲಿಂದ ಎಮ್ಮಿಂದ ಎನ್ಗೆ ಏನು ಗ್ಯಾಪ್ ಇದೆ, ಏನೂ ಗ್ಯಾಪ್ ಇಲ್ಲ, ಎಮ್ ಎನ್ ತಕ್ಷಣ ಬಂದಿದೆ. ಆಮೇಲೆ ಇಲ್ಲಿ ಎಸ್ ಇಂದ ಡಬ್ಲ್ಯೂಗೆ ಎಸ್ ಟಿ ಯು ವಿ ಡಬ್ಲ್ಯೂ ಇಲ್ಲಿ 3 ಗ್ಯಾಪ್ ಇದೆ. ಅಂದರೆ ಇಲ್ಲಿ 0 ಗ್ಯಾಪು, ಇಲ್ಲಿ 1 ಗ್ಯಾಪ್ ಬರಬೇಕು, ಆಮೇಲೆ 2 ಗ್ಯಾಪ್ ಬರಬೇಕು, 3 ಗ್ಯಾಪ್ ಬರಬೇಕು. ಎಮ್ ಇಂದ ಎನ್ಗೆ 0 ಗ್ಯಾಪು, ಎನ್ನಿಂದ ಇಲ್ಲಿ ಬರೋ ಲೆಟ್ರಿಗೆ 1 ಗ್ಯಾಪ್ ಬರಬೇಕು. ಎಮ್ ಎನ್ ಆದಮೇಲೆ ಎಮ್ ಎನ್ ಓ ಪಿ ಬರಬೇಕು, ಅಲ್ಲಿಗೆ ಎಫ್ ಎಸ್ ಪಿ ಬರುತ್ತೆ. ಇಲ್ಲಿಂದ ಮತ್ತೆ ಎಸ್ಸಿಗೆ 2 ಗ್ಯಾಪ್ ಬರಬೇಕು, ಪಿ ಕ್ಯೂ ಆರ್ ಆದಮೇಲೆ ಎಸ್ ಬರ್ತದೆ. ದೇರ್ಫೋರ್ ಎಫ್ ಎಸ್ ಪಿ ಅಂತಕ್ಕಂಥದ್ದು 65ಅಲ್ಲಿ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 66ಇಂದ ಕೊಟ್ಟಿರ್ತಕ್ಕಂತಹ ಉತ್ತರವನ್ನು ನೋಡ್ತಾ ಹೋಗೋಣ. 66ಅಲ್ಲಿ ಇಲ್ಲಿ ಬಿಟ್ಟೋಗಿರ್ತಕ್ಕಂತಹ ಒಂದು ಆಪ್ಷನ್ ಇದೆ. ಸೊ ಯಾವುದು ಬಿಟ್ಟೋಗಿದೆಯಪ್ಪ ಅಂದರೆ ಕರೆಕ್ಟಾಗಿ ಇದನ್ನು ನಾವು ಚೆಕ್ ಮಾಡಿ ನೋಡಿದ್ರೆ ಆಪ್ಷನ್ ಬಿ ಇದು ಸರಿಯಾಗಿರ್ತಕ್ಕಂಥ ಒಂದು ಮ್ಯಾಚಿಂಗ್ ಆಗ್ತದೆ. ಇದು ಬರಲ್ಲ, ಇದು ಬರಲ್ಲ, ಇದು ಸಹ ಇಲ್ಲಿ ಬರೋದಿಲ್ಲ. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಮ್ಯಾಚಿಂಗ್ ಯಾವುದಕ್ಕೆ, ಇದಕ್ಕೆ 66ಗೆ ಆಪ್ಷನ್ ಬಿ. ನೆಕ್ಸ್ಟ್ ನೋಡೋಣ 67ಅಲ್ಲಿ. 67ನಲ್ಲಿ ನಾವು ಇಲ್ಲಿ ಯಾವುದು ಉತ್ತರ ಬರುತ್ತೆ ಅಂತ ನೋಡಿದಾಗ 67ಗೆ ಆ್ಯಕ್ಚುಲಿ ಕರೆಕ್ಟಾಗಿರ್ತಕ್ಕಂಥ ಮ್ಯಾಚಿಂಗ್ ಯಾವುದಾಗ್ತದಪ್ಪ ಅಂತಂದರೆ ಇಲ್ಲಿ ಡಿನಲ್ಲಿರ್ತಕ್ಕಂಥ ಉತ್ತರ ಕರೆಕ್ಟ್ ಮ್ಯಾಚಿಂಗ್ ಆಗ್ತದೆ. ಸೊ ಉಳಿದಿರೋವೆಲ್ಲವೂ ಸಹ ರಾಂಗ್ ಬರ್ತವೆ. ಹಾಗಾಗಿ ಅಲ್ಲಿ ಯಾವೂ ಸಹ ಸರಿಯಾಗಿರ್ತಕ್ಕಂಥ, ಇದು ಈ ಕಡೆ ಇದೆ, ಇದು ಇಲ್ಲೊಂದು ಎಕ್ಸ್ಟ್ರಾ ಗೆರೆ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಗೆರೆ ಏನಾಗಿದೆಯಪ್ಪ ಅಂತಂದರೆ ಇದರಲ್ಲಿ ಒಂದು ಗೆರೆ ಬಿಟ್ಟೋಗಿದೆ. ಸೊ ದೇರ್ಫೋರ್ ಆಪ್ಷನ್ ಡಿ 67ಗೆ ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟು 68 ನೋಡೋಣ. 68ಗೆ ನಾವು ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ಬಂದರೆ ಇವೆರಡು ಬರಬೇಕು, ಇದು ಬರಲ್ಲ, ಇಲ್ಲೊಂದು ಗೆರೆ ಇಲ್ಲಿ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ, ಈ ಗೆರೆ ಇಲ್ಲ ಅಲ್ಲಿ. ಸೊ ಜೊತೆಗೆ ಇದು ಬಾಟಮಲ್ಲಿ ಬಂದಿದೆ, ಇವೆರಡು ಬರಲ್ಲ, ಬಂದರೆ ಇವೆರಡರಲ್ಲಿ ಆನ್ಸರ್ ಬರಬೇಕು. ಸೊ ಇಲ್ಲಿ ಇವೆರಡೂ ಸಹ ಹಿಂಗೆ ಕೂಡ್ಕೊಂಡ್ಬಿಟ್ಟಿದ್ದಾವೆ ಬಂದ್ಬಿಟ್ಟು, ಇಲ್ಲಿ ಗ್ಯಾಪ್ ಜಾಸ್ತಿ ಇದೆ, ಇಲ್ಲಿ ಗ್ಯಾಪ್ ಕಮ್ಮಿ ಇದೆ, ಇಲ್ಲಿ ಗ್ಯಾಪ್ ಕಮ್ಮಿ ಇದ್ದು ಇಲ್ಲಿ ಗ್ಯಾಪ್ ಜಾಸ್ತಿ ಇರಬೇಕು. ಈ ಥರ ಇಲ್ಲಿ ಚಿತ್ರದಲ್ಲಿ ಇರೋದೆಲ್ಲವೂ ಸಹ ಹಂಗೆ ಇದೆ. ಸೊ ಹಾಗಾಗಿ ಈ ಒಂದು ಚಿತ್ರ ಇದೇನಿದೆಯೋ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಚಿತ್ರ ಆ್ಯಸ್ ಇಟ್ ಈಸ್ ಇಲ್ಲಿ ಕೆಳಗಡೆ ಬರ್ತದೆ ಉಲ್ಟಾ ಆಗಿ. ಸೊ ದೇರ್ಫೋರ್ ಕರೆಕ್ಟಾಗಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬಿ 68ಗೆ ಆಪ್ಷನ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ 69ಅಲ್ಲಿ ಇದು ಯಾವುದ್ರೊಳಗಿದೆ ಅಂತಕ್ಕಂಥದ್ದನ್ನು ನಾವು ಹುಡುಕಬೇಕು. ಆ್ಯಕ್ಚುಲಿ 69ಅಲ್ಲಿ ಈ ಒಂದು ಚಿತ್ರ ಏನಿದೆಯಲ್ಲ ಇದು ಇರ್ತಕ್ಕಂಥದ್ದು ಇಲ್ಲಿ ನಮಗೆ ಸಿಗುತ್ತೆ ನೋಡ್ರಿ. ಸೊ ಇದು ಸಿಗ್ತಕ್ಕಂಥದ್ದು. ಇನ್ನು ಉಳಿದಿರೋದು ಯಾವುದ್ರಲ್ಲೂ ಸಹ ಸರಿಯಾಗಿ ಸಿಗೋದಿಲ್ಲ. ಇದರಲ್ಲಿ ಇಷ್ಟು ಸಿಗುತ್ತೆ, ಬಟ್ ಇಲ್ಲಿ ಮುಂದ್ಗಡೆ ಇಲ್ಲಿ ಕರ್ವ್ ಇದೆ. ಸೊ ಇದರಲ್ಲೂ ಸಹ ಇಷ್ಟೇ ಸಿಗ್ತಕ್ಕಂಥದ್ದು. ಸೊ ಇದರಲ್ಲಿ ಇಲ್ಲಿ ಕರೆಕ್ಟಾಗಿರ್ತಕ್ಕಂತಹ ಚಿತ್ರ ಸಿಗೋದೇ ಇಲ್ಲ. ಸೊ ದೇರ್ಫೋರ್ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು 69ಗೆ 69 ಏನಿದೆಯಲ್ಲ 69 ಕ್ವಶನ್ಗೆ ನಮಗೆ ಒಂದೇ ನಿಮಿಷ
69 ಕ್ವಶನ್ ಅದಕ್ಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸರ್ ಫಾರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 69 ಆಯಿತು. 70 ಈ 70ಯನ್ನು ನೋಡಿದಾಗ 70 ಅಂತಕ್ಕಂಥದ್ದು ಈ ಒಂದು ಇದು ಕ್ರಾಸ್ ಬರಬೇಕು, ಇದು ಸ್ಟ್ರೈಟ್ ಬರಬೇಕು, ಇದು ಝೆಡ್ ಥರ ಆಕೃತಿ ಬರಬೇಕು. ಸೊ ಇದನ್ನು ನಾವು ನೋಡಿದಾಗ ನಮಗೆ ಇಲ್ಲಿ ಸಿಗ್ತದೆ ನೋಡ್ರಿ. ಇದು ಇಲ್ಲಿ ಒಂದು ಕ್ರಾಸಿಗೆ ಬರ್ತದೆ ಹಿಂಗೆ, ಅದಾದಮೇಲೆ ಇಲ್ಲಿ ಕ್ರಾಸಿಗೆ ಬರ್ತದೆ, ಸ್ಟ್ರೈಟ್ ಸಿಗ್ತಕ್ಕಂಥದ್ದು ಇದು ಸಿಗ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ನಲ್ಲಿ ಇದು ಅಡಕಾಗಿರ್ತಕ್ಕಂಥ ಚಿತ್ರ. ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟು 71 ನಾವು ಹುಡುಕಿದ್ರೆ ಸೊ ಇದು ಸಹ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಇದೇನೋ ಬಂದಿದೆ ಇದು, ಆದರೆ ಇಷ್ಟು ಶಾರ್ಟ್ ಆಗ್ಬಿಟ್ಟಿದೆ. ಸೊ ನಮಗೆ ಇದು ಪೂರ್ತಿ ಉದ್ದ ನಮಗೆ ಇದು ಸಹ ಸಿಗುತ್ತೆ. ಇಲ್ಲಿಂದ ಇಲ್ಲಿ ತನಕ ಈ ಲೈನ್ ಇದೆ. ಸೊ ನೆಕ್ಸ್ಟು ನಾವು ನೋಡಿದಾಗ ಇಲ್ಲಿ ಕೂಡ ಸಿಗುತ್ತಾ ನೋಡೋಣ. ಇಲ್ಲಿ ಬರುತ್ತೆ, ಈ ಥರ ಬರುತ್ತೆ. ಸೊ ಇದು ಬರುತ್ತೆ ಹಿಂಗೆ, ಆದರೆ ಇಲ್ಲಿ ಶಾರ್ಟ್ ಇದೆ, ಇದು ಲಾಂಗ್ ಇದೆ. ಬಟ್ ಎರಡೂ ಈಕ್ವಲ್ ಸಿಗಬೇಕು ಅಂತಂದರೆ ನಮಗಿಲ್ಲಿ ಆಪ್ಷನ್ ಏನಲ್ಲೇ ಸಿಗಲಿಕ್ಕೆ ಸಾಧ್ಯ. ಸೊ ದೇರ್ ಫಾರ್ ಇದು ಸಹ ಇದು ಇವೆರಡೂ ಸಹ ಒಂದೇ ಲೆಂತನ್ನು ಹೊಂದಿರತಕ್ಕಂಥದ್ದು. ಇದನ್ನು ನಾವು ಎಷ್ಟು ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ದೇರ್ ಫಾರ್ ಇಲ್ಲಿ ನಮಗೆ ಉತ್ತರ ಸಿಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 71ಗೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 72. ಸೊ 72ನಲ್ಲಿ ನಾವು ನೋಡಿದಾಗ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಜಾಗ ಬಿಟ್ಕೋತೀನಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಓಕೆ, 72 ಕ್ವಶನಲ್ಲಿ ಏನಿದೆ, ದ ಆ್ಯಂಗಲ್ ಬಿಟ್ವೀನ್ ದ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ವೆನ್ ದ ಟೈಮ್ ಈಸ್ 3:30. ನೋಡ್ರಿ, ಇಲ್ಲಿ ಕ್ಲಾಕನ್ನು ನಾವು ತಗೊಂಡಾಗ 3:30 ತಗೋಬೇಕು. 3:30 ಅಂದಾಗ ಅವರ್ ಹ್ಯಾಂಡು ಇಲ್ಲಿದೆ. ಸೊ ಮಿನಿಟ್ ಹ್ಯಾಂಡು ಇಲ್ಲಿಂದ ಅದು 3 o'clock ಏನಾಗ್ತಾ ಬರ್ತದಪ್ಪ ಅಂತಂದರೆ ಹಿಂಗೆ ಬರ್ತದೆ, ಹೌದಾ? ಸೊ 3:30ಗೆ ಬರೋದ್ರೊಳಗೆ, ಮಿನಿಟ್ ಹ್ಯಾಂಡು 3:30ಗೆ ಬರೋದ್ರೊಳಗಡೆ ಹಾಫ್ ಆನ್ ಅವರ್ ಅಂದರೆ ಇಲ್ಲಿ ಇಷ್ಟು ಅರ್ಧ ಭಾಗವನ್ನು ಕವರ್ ಮಾಡಿರ್ತಾರೆ. ಆ್ಯಕ್ಚುಲಿ ಇಲ್ಲಿ 5 minutes, 10 minutes, 15 minutes, 20 and 25 minutes. ಈ ಒಂದು ಅವರ್ ಮುಳ್ಳು 10 minutesನ್ನು ಅದು ಕ್ರಾಸ್ ಮಾಡಿದರೆ 5 ಡಿಗ್ರಿ ಈ ಅವರ್ ಮುಳ್ಳು. ಸೊ ಇಲ್ಲಿ ಮಿನಿಟ್ ಹ್ಯಾಂಡು 10 minutesನ್ನು ಕವರ್ ಮಾಡಿದ್ರೆ 5 ಡಿಗ್ರಿ ಇದು ಮೂವ್ ಆಗಿರ್ತದೆ, ಇಲ್ಲಿಗೆ ಬಂದಿರ್ತದೆ, 5 ಡಿಗ್ರಿ ಮೂವ್ ಆಗಿರ್ತದೆ. ಅದೇ ರೀತಿ ಇನ್ನೊಂದು 10 minutes ಬಂತು ಅಂದರೆ ಮತ್ತೊಂದು 5 ಡಿಗ್ರಿ ಮೂವ್ ಆಗುತ್ತೆ. ಇನ್ನೊಂದು 10 minutes ಬಂತು ಅಂದರೆ ಮತ್ತೊಂದು 5 ಡಿಗ್ರಿ. 30 minutes ಕವರ್ ಆಗಿದೆ ಅಂದರೆ ಟೋಟಲಿ 15 ಡಿಗ್ರಿ ಇದು ಮೂವ್ ಆಗಿರ್ತದೆ. ಯಾವುದು? ಅವರ್ ಹ್ಯಾಂಡ್. ಇಲ್ಲಿದ್ದಂತಹ ಅವರ್ ಹ್ಯಾಂಡು ಅರ್ಧ ಗಂಟೆ ಬರೋದ್ರೊಳಗಡೆ ಇಲ್ಲಿ 15 ಡಿಗ್ರಿ ಕವರ್ ಮಾಡಿದೆ. ಈಗ ಮಿನಿಟ್ ಹ್ಯಾಂಡ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿದೆ. ಆ್ಯಕ್ಚುಲಿ ಇವೆರಡರ ನಡುವೆ 30 ಡಿಗ್ರಿ ಗ್ಯಾಪ್ ಅಂತ ನಾವು 90 ಡಿಗ್ರಿ ಅಂದ್ಕೊತೀವಿ. ಇವೆರಡು ಹಿಂಗಿರ್ತವೆ 3.5 ಅಂತ. ಆದರೆ 15 ಡಿಗ್ರಿ ಮೂವ್ ಆಗಿರುತ್ತೆ. 90 ಡಿಗ್ರಿನಲ್ಲಿ 15 ಡಿಗ್ರಿನ ಲೆಸ್ ಮಾಡಿದರೆ ಇಲ್ಲಿ ಉಳಿತಕ್ಕಂಥದ್ದು ನಮಗೆ 75 ಡಿಗ್ರಿ ಮಾತ್ರ ಉಳಿತದೆ. ಸೊ ದೇರ್ ಫಾರ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 72 ನೋಡೋಣ. ಅಸ್ಯೂಮ್ಡ್ ದಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈಸ್ ಅಹೆಡ್ ಲಂಡನ್ ಸ್ಟ್ಯಾಂಡರ್ಡ್ ಟೈಮ್ ಬೈ 4 hours 30 minutes. ಭಾರತೀಯ ಪ್ರಮಾಣಿತ ವೇಳೆ ಲಂಡನ್ ಪ್ರಮಾಣಿತ ವೇಳೆಗಿಂತ 4 ಗಂಟೆ 30 ನಿಮಿಷ ಮುಂದಿದೆ ಅಂತ ಭಾವಿಸ್ಬೇಕು. ನಮ್ಮ ಭಾರತದ ವೇಳೆ ಯಾವಾಗಲೂ ಮುಂದಿರುತ್ತೆ. ಲಂಡನ್ನಲ್ಲಿ 11:40 ಆಗಿದೆ. ಲಂಡನ್ನಲ್ಲಿ 11:40 PM ಅಂದರೆ ಇದು ರಾತ್ರಿ 11:40 ಆಗಿದೆ. ಭಾರತದಲ್ಲಿ ಎಷ್ಟು ಸಮಯ ಆಗಿರುತ್ತೆ? 4 ಗಂಟೆ 30 ನಿಮಿಷ ಜಾಸ್ತಿ ಆಗಬೇಕು. 4 ಗಂಟೆ 30 ನಿಮಿಷ ಜಾಸ್ತಿ ಆಗಬೇಕು. 11:40 ಇದ್ದಿದ್ದು 30 ನಿಮಿಷ ಜಾಸ್ತಿ ಆಯಿತು ಅಂತಂದರೆ 30 ನಿಮಿಷನ ಕೂಡಿಸಿದ್ರೆ ಇದಕ್ಕೆ 12:10 ಆಗುತ್ತೆ. ಇನ್ನು 4 ಅವರ್ಸನ್ನು ಕೂಡಿಸ್ಬೇಕು. ಇಲ್ಲಿ 12 ಆಗಿರೋದ್ರಿಂದ ವಿ ಕನ್ಸಿಡರ್ ದಿಸ್ ಆಸ್ 00 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ಏನಾಗ್ತದಪ್ಪ ಅಂದರೆ ಇಲ್ಲಿ 4 ಅವರ್ಸನ್ನು ಆಡ್ ಮಾಡಬೇಕು. 4 ಗಂಟೆ 10 ನಿಮಿಷ ಇದು ಬೆಳಗಿನ ಜಾವ ಆಗಿರೋದ್ರಿಂದ ವಿ ಕನ್ಸಿಡರ್ ದಿಸ್ ಆಸ್ AM ಅಂತ.
11:40 ರಾತ್ರಿ ಆದ ತಕ್ಷಣ 12 ಆದಮೇಲೆ ಮುಂದೆ ದಾಟಿ ಬಂದರೆ ಬೆಳಗಿನ ಜಾವ ಆಗ್ತದೆ. ಹಾಗಾಗಿ 4 ಗಂಟೆ 10 ನಿಮಿಷ ಅಂತಕ್ಕಂಥದ್ದು AM ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗ್ತದೆ. ಮುಂದಿನ ಪ್ರಶ್ನೆ 74 ನೋಡೋಣ. ಇನ್ ಎ ಕ್ಲಾಕ್ ಬಿಟ್ವೀನ್ 5 to 7 o'clock the number of times the angle between the hour hand and minute hand becomes 180 degree. 5ರಿಂದ 7 ಗಂಟೆವರೆಗೆ ಎಷ್ಟು ಬಾರಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರ್ತದೆ. ನೋಡ್ರಿ ಎಷ್ಟು ಇದಿದೆ ಇದು ಅಂದರೆ, ಒಂದು ಗಡಿಯಾರ ಇದೆ, ಇಲ್ಲಿ 1, ಇದು 2, ಇಲ್ಲಿ 3, 4, 5, 6, ಇದು 12, ಈ ಕಡೆ ಇರ್ತಾವೆ ಬಿಡ್ರಿ 7, 8, 9, 10, 11 ಇದೆ. ಈಗ 5 ಗಂಟೆಯಿಂದ ಅಂತಂದಾಗ ಇಲ್ಲಿ ಹವರ್ ಮುಳ್ಳಿರುತ್ತೆ, ಇಲ್ಲಿ ಮಿನಿಟ್ ಹ್ಯಾಂಡ್ ಇರ್ತದೆ, ಹೌದಾ? ಈಗ ಈ ಮಿನಿಟ್ ಹ್ಯಾಂಡು ಒಂದು ರೌಂಡ್ ಬರೋದ್ರೊಳಗಡೆ ಈ ಹವರ್ ಮುಳ್ಳು ಎಲ್ಲಿಗೆ ಬಂದಿರ್ತದಪ್ಪ ಅಂದರೆ ಇಲ್ಲಿಗೆ ಬಂದಿರ್ತದೆ. ಮಿನಿಟ್ ಹ್ಯಾಂಡು ಒಂದು ರೌಂಡ್ ಬರೋದ್ರೊಳಗಡೆ ಹವರ್ ಮುಳ್ಳು ಇಲ್ಲಿರ್ತದೆ. ಅಂದರೆ ಕರೆಕ್ಟಾಗಿ ಇದು ಮಿನಿಟ್ ಹ್ಯಾಂಡು 12ಗೆ ಬಂದಾಗ 180 ಡಿಗ್ರಿ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಒಂದು ಸಲ ಆಯಿತು. ನೆಕ್ಸ್ಟು ಈ ಮಿನಿಟ್ ಹ್ಯಾಂಡು ಮತ್ತೊಂದು ರೌಂಡ್ ಕಂಪ್ಲೀಟ್ಸ್ 12ಗೆ ಬರೋದ್ರೊಳಗಡೆ ಈ ಹ್ಯಾಂಡ್ ಏನಾಗಿರ್ತದಪ್ಪ ಅಂದರೆ ಇಲ್ಲಿಗೆ ಬಂದಿರ್ತದೆ, ಇಲ್ಲಿ 7ಗೆ ಬಂದಿರ್ತದೆ ಆಲ್ರೆಡಿ. ಹಾಗಾಗಿ ಮತ್ತೆ 180 ಡಿಗ್ರಿ ಆಗಬೇಕು ಅಂದರೆ 7 ದಾಟಿ ಇದು 5 ಹತ್ರ ಬರಬೇಕು, ಇಲ್ಲಿ 5 ದಾಟಬೇಕು, ಅವಾಗ ಮಾತ್ರ 180 ಆಗಕ್ಕೆ ಸಾಧ್ಯ. ಅವ್ರು ಕೊಟ್ಟಿರೋದು 7 ಗಂಟೆ ಒಳಗೆ. ಹಾಗಾದರೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಇಲ್ಲಿ ಒಂದೇ ಒಂದು ಸಲ 6 ಗಂಟೆನಲ್ಲಿ ಮಾತ್ರ 180 ಡಿಗ್ರಿ ಆಗುತ್ತೆ. 5 ಗಂಟೆ ದಾಟಿದ ಮೇಲೆ 7 ಗಂಟೆ ಒಳಗೆ ಒಂದು ಸಲ ಮಾತ್ರ ಆಗುತ್ತೆ. ಸೊ ದೇರ್ ಫೋರ್ 74ಗೆ ಆಪ್ಷನ್ ಎ ಒಂದು ಬಾರಿ ಮಾತ್ರ ಆಗ್ತಕ್ಕಂಥದ್ದು ಆಪ್ಷನ್ ಎ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 20 years ago my age was 1/3 of my present age, then my present age in years is ಅಂತ ಕೊಟ್ಟಿದ್ದಾರೆ. ನೋಡ್ರಿ 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಅಂತಂದರೆ ಇಲ್ಲಿ ಆ ವಯಸ್ಸನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ, ಈಗಿನ ವಯಸ್ಸನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. 20 years ago ಅಂದರೆ 20 ವರ್ಷಗಳ ಹಿಂದೆ ಅಂದರೆ ಎಕ್ಸ್ ಮೈನಸ್ 20 ಆಗುತ್ತೆ. ಆವಾಗ ಮೈ ಏಜ್ ವಾಸ್ 1/3 ಆಫ್ ಮೈ ಪ್ರೆಸೆಂಟ್ ಏಜ್. ಸೊ ಈ 20 ವರ್ಷಗಳ ಹಿಂದಿನ ವಯಸ್ಸು ಅಂದರೆ ಎಕ್ಸ್ ಮೈನಸ್ 20 ಏನಿದೆಯಲ್ಲ ಇದು ಪ್ರೆಸೆಂಟ್ ಏಜ್ ಅಂದರೆ ಎಕ್ಸ್ನ 1/3 ಆಗಿರುತ್ತೆ, ಈಗಿನ ಏಜ್ನ 1/3 ಆಗಿರುತ್ತೆ. ಈ ಥರ ಈಕ್ವೇಷನನ್ನು ಬರ್ಕೋಬೇಕು. ಸೊ ಇಲ್ಲಿ ನಾವು 1/3 ಆಫ್ ಎಕ್ಸ್ ಇದೆ. ಸೊ ಈ 3ನ್ನ ಈಕ್ವಲ್ಸಿಂದ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 3 ಇಂಟು ಎಕ್ಸ್ 3x ಆಗ್ತದೆ, 3 2 6 60 ಆಗ್ತದೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಹೊಡಿತದೆ. ಸೊ ಈ ಎಕ್ಸನ್ನು ಈಕ್ವಲ್ಸಿಂದ ಎಡಭಾಗಕ್ಕೆ ತೊಗೊಳ್ರಿ, 60ನ್ನ ಬಲಭಾಗಕ್ಕೆ ತೊಗೊಳ್ರಿ, ಅವಾಗ ಏನಾಗುತ್ತೆ ನೋಡ್ರಿ, 3x ಇದೆ, ಎಕ್ಸ್ ಈ ಕಡೆ ಹೋದರೆ ಎಕ್ಸ್ ಇಲ್ಲಿದ್ದು ಆ ಕಡೆ ಹೋದರೆ ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ 60 ಈ ಕಡೆ ಇದ್ದಿದ್ದು ಪ್ಲಸ್ 60 ಆಗುತ್ತೆ. ಸೊ 3x ಅಲ್ಲಿ ಎಕ್ಸನ್ನು ಕಳೆದ್ರೆ 2x ಇಸ್ ಈಕ್ವಲ್ ಟು 60 ಬರುತ್ತೆ. ಈ 2ನ್ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದ್ರೆ ಅಂದರೆ 2 1 2 30, ಪ್ರೆಸೆಂಟೇಜು 30 ವರ್ಷ ಆಗ್ತದೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ದ ರೇಷಿಯೋ ಆಫ್ ಏಜಸ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ 5:7 ರೆಸ್ಪೆಕ್ಟಿವ್ಲಿ. ಇವರಿಬ್ಬರ ವಯಸ್ಸುಗಳ ಒಂದು ಇದು ಎಷ್ಟಿದೆಯಪ್ಪ ಅಂದರೆ ರೇಷಿಯೋ 5:7 ಇದೆ. ಇದಿದ್ರೆ ನಾವು ಪಿನ ಏಜನ್ನು 5x ಅಂತ ಇಟ್ಕೊತೀವಿ, ಕ್ಯೂನ ಏಜನ್ನು 7x ಅಂತ ನಾವಿಲ್ಲಿ ಬರ್ಕೋಬೋದು. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ಕ್ಯೂ ಅಂತಂದರೆ 7x, ಕ್ಯೂನ ಪ್ರೆಸೆಂಟ್ ಏಜ್ ಎಷ್ಟು 7x, ಆ್ಯಂಡ್ ದ ಏಜ್ ಆಫ್ ಪಿ ಆಫ್ಟರ್ 6 years. ಏಜ್ ಆಫ್ ಪಿ ಆಫ್ಟರ್ 6 years ಅಂದರೆ 6 ವರ್ಷ ಆದಮೇಲೆ ಅಂದರೆ ಇದಕ್ಕೆ 5xಗೆ ಪ್ಲಸ್ 6ನ್ನು ಕೂಡಿಸ್ಬೇಕು. 7x ಮತ್ತು 5x ಪ್ಲಸ್ 6 ಇವೆರಡರ ವ್ಯತ್ಯಾಸ ಅಂದರೆ ದ ಡಿಫರೆನ್ಸ್ ಆಫ್ ದಿಸ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇದು ಪ್ರೆಸೆಂಟ್ ಏಜ್ ಆಫ್ ಕ್ಯೂ, ಇದು ಆಫ್ಟರ್ 6 years ಏಜ್ ಆಫ್ ಪಿ.
ಇವರಿಬ್ಬರದು ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಸೊ ದರ್ ಫಾರ್ 7x ಮೈನಸ್ಸಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 6 ಆಗ್ತದೆ, ಇಸ್ ಈಕ್ವಲ್ ಟು 2 ಆಗುತ್ತೆ. 7x ಅಲ್ಲಿ 5x ಅನ್ನು ಕಳೆದ್ರೆ 2x ಆಗುತ್ತೆ. ಈ ಮೈನಸ್ 6ನ ಆ ಕಡೆ ಕಳಿಸ್ಬಿಟ್ರಿ 2 ಪ್ಲಸ್ 6 ಆಗುತ್ತೆ. 2x ಇಸ್ ಈಕ್ವಲ್ ಟು 8 ಆಗುತ್ತೆ. 2 1 2 4 x ಇಸ್ ಈಕ್ವಲ್ ಟು 4. ಎಕ್ಸ್ ವ್ಯಾಲ್ಯೂ ಬಂತು. ಆದರೆ ಅವ್ರು ಕೇಳಿರೋದೇನು, ದಿ ಸಮ್ ಆಫ್ ದ ಪ್ರೆಸೆಂಟೇಜಸ್ ಆಫ್ ಪಿ ಆ್ಯಂಡ್ ಕ್ಯೂ. ಪಿನ ಪ್ರೆಸೆಂಟೇಜು 5x, ಕ್ಯೂನ ಪ್ರೆಸೆಂಟೇಜು 7x. ಇವೆರಡನ್ನು ಕೂಡಿಸ್ಬೇಕು ಅಂತ ಹೇಳಿದ್ರೆ 7 5 12x ಆಗುತ್ತೆ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ 4 ಇದೆ. 12 ಇಂಟು 4 ಗುಣಿಸಿದ್ರೆ 48, 48 ಆಗುತ್ತೆ. ಸೊ ದೇರ್ ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು 76ಗೆ ಆನ್ಸರ್ ಆಗಿದೆ. ನೆಕ್ಸ್ಟ್ 77 ಅನ್ನು ನೋಡೋಣ. ಎ ಫಾದರ್ ಆಫ್ 24 years ಓಲ್ಡರ್ ದ್ಯಾನ್ ಹಿಸ್ ಸನ್. ಫಾದರ್ನ ಏಜು ಗೊತ್ತಿಲ್ಲ, ವೈ ಅಂತ ಇಟ್ಕೊಳ್ಳೋಣ. ಅವನು ಮಗನಿಗಿಂತ 24 ವರ್ಷ ದೊಡ್ಡವನು ಅಂದರೆ ಮಗನ ಏಜನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ ಫಾದರ್ನ ಏಜು ಮಗನ ಏಜ್ಗಿಂತ 24 ವರ್ಷ ದೊಡ್ಡವನಾಗಿದ್ದಾನೆ. 2 years ಎನ್ಸ್ 2 ವರ್ಷಗಳ ಬಳಿಕ. 2 ವರ್ಷಗಳ ಬಳಿಕ ಅಂದರೆ ತಂದೆಯ ಏಜ್ ಎಷ್ಟಾಗ್ತದಪ್ಪ ಅಂದರೆ y+2 ಆಗ್ತದೆ. ಮಗನ ಏಜ್ ಎಷ್ಟಾಗ್ತದೆ ಅಂದರೆ x+2 ಆಗ್ತದೆ. ಇಬ್ಬರಿಗೂ 2 ವರ್ಷ ಜಾಸ್ತಿ ಆಗುತ್ತೆ. ಹಾಗಾಗಿ ತಂದೆಯ ವಯಸ್ಸು y+2 ಆಯಿತು, ಮಗನ ವಯಸ್ಸು x+2 ಆಯಿತು. 2 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ ಈಗ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. ಮಗನ ವಯಸ್ಸು x+2, ತಂದೆಯ ವಯಸ್ಸು ಇವನು 2ರಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿರಿ, ಇದು ಒಂದು ಈಕ್ವೇಷನ್ ಹಾಗೇ ಇರಲಿ. ಈಗ ಇದರಲ್ಲಿ ಈಕ್ವೇಷನನ್ನು ಸಾಲ್ವ್ ಮಾಡ್ಕೋಬೇಕು. ದಟ್ ಈಸ್ ಈಕ್ವಲ್ ಟು 2ರಿಂದ ಇದನ್ನು ಮಲ್ಟಿಪ್ಲೈ ಮಾಡಿದರೆ 2x + 2 2 4 ಆಗುತ್ತೆ. ಈ +2ನ ಆ ಕಡೆ ಕಳಿಸಿ 2xನ್ನು ಈ ಕಡೆ ತಗೊಂಡ್ರೆ, ಸೊ ಅಥವಾ ವೈನ ಇಲ್ಲೇ ಇಟ್ಕೊಳ್ರಿ, +2ನ ಆ ಕಡೆ ಕಳಿಸ್ಬಿಡೋಣ. +2 ಆ ಕಡೆ ಕಳಿಸಿದ್ರೆ 2x + 4 -2 ಆಗುತ್ತೆ. ಸೊ ಆವಾಗ y ಇಸ್ ಈಕ್ವಲ್ ಟು 2x + 2. ಇದು ಈಕ್ವೇಷನ್ 2ನೇದು ಸಿಕ್ತು. ಇವೆರಡು ಈಕ್ವೇಷನನ್ನು ಅಟ್ ಎ ಟೈಮ್ ತಗೊಂಡು ಸಾಲ್ವ್ ಮಾಡಬೇಕು. ನೋಡಿರಿ, y ಇಸ್ ಈಕ್ವಲ್ ಟು x + 24 ಒಂದು ಈಕ್ವೇಷನ್ನು. ಇನ್ನೊಂದು ಈಕ್ವೇಷನ್ನು y ಇಸ್ ಈಕ್ವಲ್ ಟು 2x + 2 ಅನ್ನೋದು ಇನ್ನೊಂದು ಈಕ್ವೇಷನ್ನು. ಇವೆರಡನ್ನು ಸಾಲ್ವ್ ಮಾಡಬೇಕು. ಸೊ ಕಳೆದಾಗ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಎಕ್ಸ್ನಲ್ಲಿ 2x ಅನ್ನು ಕಳೆದ್ರೆ -x ಉಳಿಯುತ್ತೆ. ಇಲ್ಲಿ ಈಕ್ವಲ್ಸ್ 0 ಉಳಿದಿರುತ್ತೆ ಈ ಕಡೆ. ನೆಕ್ಸ್ಟು 24ರಲ್ಲಿ 2ಅನ್ನು ಕಳೆದ್ರೆ +22 ಆಗುತ್ತೆ. ಈ ಎಕ್ಸನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸ್ರಿ, -x ಇದ್ದು +x ಆಗುತ್ತೆ. x ಇಸ್ ಈಕ್ವಲ್ ಟು 22 ಆಗುತ್ತೆ. ಸೊ ಇದು ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದರೆ ಮಗನ ವಯಸ್ಸನ್ನು x ಅಂತ ಇಟ್ಕೊಂಡಿದ್ವಿ ನಾವು. ಹಾಗಾಗಿ 22 ವರ್ಷ. 77ಗೆ ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು 78 to 80 ಇದೆ. ಸೊ ಒಂದು ಕಾಗದದ ಹಾಳೆಯನ್ನು ಮಡಿಸಿದರೆ ಯಾವ ರೀತಿ ರಂಧ್ರ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫೋಲ್ಡಿಂಗನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಚೆಕ್ ಮಾಡಬೇಕು. ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೋತೀನಿ, ಇಲ್ಲಾಂದರೆ ಕಾಣೋದಿಲ್ಲ. ಓಕೆ, ಸೊ ನಾವು ನೋಡ್ರಿ, ಇಲ್ಲಿ ಈ ಪೇಪರನ್ನು ಇಲ್ಲಿಗೊಂದ್ಸಲ ಫೋಲ್ಡ್ ಮಾಡಿದ್ದಾರೆ, ಇಲ್ಲಿಗೊಂದ್ಸಲ ಫೋಲ್ಡ್ ಮಾಡಿದ್ದಾರೆ. ಆವಾಗ ಈ ಪೇಪರ್ಸು ಹಿಂಗೆ ಬರ್ತವೆ. ಇಲ್ಲೊಂದು ಫೋಲ್ಡ್ ಬರುತ್ತೆ, ಇಲ್ಲೊಂದು ಫೋಲ್ಡ್ ಬರುತ್ತೆ. ಸೊ ಎಗೈನ್ ಮಧ್ಯಕ್ಕೆ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿಗೊಂದು ಫೋಲ್ಡ್ ಮಾಡಿದ್ದಾರೆ. ಸೊ ಅವಾಗ ಇಲ್ಲಿ ಪೇಪರ್ ಹೆಂಗಿರ್ತದಪ್ಪ ಅಂತಂದರೆ ಇದ್ರ ಒಳಗಡೆ ಒಂದು ಫೋಲ್ಡ್ ಇಲ್ಲಿರ್ತದೆ, ಹೌದಾ? ಸೊ ಈ ಕೆಳಗಡೆಯಿಂದ ಒಂದು ಫೋಲ್ಡ್ ಮಾಡಿದ್ವಲ್ಲ ಅದ್ರದ್ದು ಸಹ ಇಲ್ಲಿರ್ತದೆ. ಸಾರಿ, ಈ ಥರ ಇರುತ್ತೆ. ಸೊ ಎರಡೂ ಫೋಲ್ಡ್ಸು ಇಲ್ಲಿ ಒಳಗಡೆ ಬರ್ತವೆ ನೋಡಿ, ಈ ಥರ ಬಂದಿರುತ್ತೆ ಫೋಲ್ಡಿಂಗ್ಸ್ ಎರಡೂ. ಸೊ ಈಗ ಇಲ್ಲಿ ಒಂದು ಹೋಲ್ ಮಾಡಿದ್ದೀವಿ ಅಂತಂದರೆ ಈ ಹೋಲ್ ಎಲ್ಲೆಲ್ಲಿ ಸೇರ್ಕೊಂತದಪ್ಪ ಅಂತಂದರೆ ಇದ್ರೊಳಗೂ ಸಹ ಒಂದು ಹೋಲ್ ಬರುತ್ತೆ, ಇದ್ರೊಳಗೂ ಸಹ ಒಂದು ಹೋಲ್ ಬರುತ್ತೆ, ಇಲ್ಲಿಯೂ ಸಹ ಒಂದು ಹೋಲ್ ಬರುತ್ತೆ, ಇಲ್ಲಿಯೂ ಸಹ ಒಂದು ಹೋಲ್ ಬರುತ್ತೆ. 4 ಕಡೆ ಇದನ್ನು ಅನ್ಫೋಲ್ಡ್ ಮಾಡಿದಾಗ ಸೊ ಎಲ್ಲ ಕಡೆನಲ್ಲೂ ಸಹ ಹೋಲ್ಗಳು 4 ಕಡೆ ಬರ್ತವೆ. ಇಲ್ಲಿ ಏನು ಫೋಲ್ಡ್ ಮಾಡಿದಾರಲ್ಲ ಇದು ಇಲ್ಲಿಗೊಂದು ಹೋಲ್ ಬರುತ್ತೆ. ಅಂದರೆ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇಲ್ಲೊಂದು ಹೋಲು, ಇಲ್ಲೊಂದು ಹೋಲು, 2 ಹೋಲ್ಗಳು ಬರ್ತವೆ. ಸೊ ಇಲ್ಲಿ ಯಾವುದೇ ಹೋಲ್ ಬರೋದಿಲ್ಲ. ಹಾಗಾಗಿ ಈ ಸ್ಟ್ರೈಟ್ 4 ಪ್ಲಸ್ ಇಲ್ಲಿ 2 ಇರಬೇಕು. ಸ್ಟ್ರೈಟ್ 4 ಪ್ಲಸ್ 2 ಇರ್ತಕ್ಕಂಥದ್ದು ಆಪ್ಷನ್ ಬಿ ನಲ್ಲಿ ಮಾತ್ರ ಇದೆ. ಸೊ ದೇರ್ ಫೋರ್ ಆಪ್ಷನ್ ಬಿ ಆನ್ಸರ್ ಆಗ್ತದೆ. 79ನೇ ಪ್ರಶ್ನೆಯಲ್ಲಿ ಇಲ್ಲಿಯೂ ಸಹ ಇದನ್ನು ಫೋಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಫೋಲ್ಡ್ ಆಯಿತು, ಮತ್ತೆ ಒಳಗಡೆ ಇದನ್ನು ಫೋಲ್ಡ್ ಮಾಡ್ತಾರೆ. ಸೊ ಒಳಗಡೆ ಫೋಲ್ಡ್ ಮಾಡಿದಾಗ ಈ ಸ್ಟ್ರೈಟ್ ಲೈನ್ ಮೇಲೆ ಸ್ಟ್ರೈಟ್ ಬಂದಿರ್ತದೆ, ಟ್ರಯಾಂಗಲ್ ಬಂದು ಹಿಂಗೆ ಕುಂತಿರ್ತದೆ.
ಸೊ ಹಾಗಾಗಿ ಈ ಇದರಲ್ಲಿ ಮಾತ್ರ ಟ್ರಯಾಂಗಲ್ ಕೂತ್ಕೊತದೆ. ಸೊ ಇಲ್ಲಿ ನಮಗೆ ಫೋಲ್ಡಿಂಗು ಒಂದೇ ಒಂದು ಫೋಲ್ಡಿಂಗ್, ಎರಡು ಫೋಲ್ಡಿಂಗ್ ಇಲ್ಲಿ ಬರ್ತದೆ, ಇಲ್ಲಿರ್ತಕ್ಕಂಥದ್ದು ಇಲ್ಲೊಂದು ಬಂದು ಕೂತ್ಕೊತದೆ. ಸೊ ಈ ಟ್ರಯಾಂಗಲ್ನ ನಾವು ಮೇಲ್ಗಡೆ ಬಿಚ್ಚಿದಾಗ ಅಗೈನ್ ಇಲ್ಲೊಂದು ಕೂತ್ಕೊತದೆ. ಸೊ ಇದನ್ನು ಉಲ್ಟಾ ಬಿಚ್ಚಿದಾಗ ಇಲ್ಲೊಂದು ಕೂತ್ಕೊತದೆ ಮತ್ತು ಇಲ್ಲೊಂದು ಕೂತ್ಕೊತದೆ. ಈ ಡಿಸೈನು ನಮಗೆ ಬರ್ತಕ್ಕಂಥದ್ದು. ಸೊ ಈ ಡಿಸೈನು ಎರಡು ರಂಧ್ರಗಳಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಡಿ ನಲ್ಲಿದೆ. ಸೊ ದೇರ್ಫೋರ್ ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಒಂದು ಇಲ್ಲಿ ಫೋಲ್ಡಿಂಗ್ಸ್ ಬಂದಿದ್ದಾವೆ. ಸೊ ಫೋಲ್ಡಿಂಗ್ಸ್ ಬಂದಾಗ ಇಲ್ಲೊಂದು ಫೋಲ್ಡಿಂಗ್ ಇರ್ತದೆ, ಈ ಕಡೆ ಒಂದು ಫೋಲ್ಡಿಂಗ್ ಬಂದಿರ್ತದೆ, ಇದ್ರದ್ದು ಫೋಲ್ಡಿಂಗ್ ಇರ್ತದೆ, ಇಲ್ಲೂ ಸಹ ಫೋಲ್ಡಿಂಗ್ ಬಂದಿರ್ತದೆ. ಸೊ ಇಲ್ಲಿ ಕೆಳಗಡೆದು ಸಹ ಫೋಲ್ಡಿಂಗ್, ಹಿಂಗೆ 4 ಕಡೆನೂ ಫೋಲ್ಡಿಂಗ್ ಇರ್ತದೆ. ಸೊ ಇಲ್ಲಿ 2 ರಂಧ್ರ ಮಾಡಿದ್ದಾರೆ ಅಂತಂದರೆ ಈ ರಂಧ್ರ ಓಪನ್ ಮಾಡಿದಾಗ ಇಲ್ಲೊಂದು ಹಂಗೆ ಉಳಿಯುತ್ತೆ, ಇಲ್ಲೊಂದು ಬರುತ್ತೆ. ಬಟ್ ಇಲ್ಲಿ ಎರಡೂ ಕಡೆ ರಂಧ್ರ ಇರೋದಿಲ್ಲ, ಒಂದು ಸ್ಟ್ರೈಟಲ್ಲಿ 4 ರಂಧ್ರಗಳು ಉಳಿತವೆ. ಸೊ ಸ್ಟ್ರೈಟಲ್ಲಿ 4 ರಂಧ್ರಗಳು ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ, ಇದು ಎ ಬಿ ಸಿ ನಲ್ಲಿ ಉತ್ತರ ಇದೆ. ಸೊ ದೇರ್ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನಮಗೆ 80ನೇ ಪ್ರಶ್ನೆಗೆ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ 2ಕ್ಕೆ ಇರ್ತಕ್ಕಂಥದ್ದು 3ನೇದಕ್ಕೆ ಉತ್ತರ ಯಾವುದು ಬರ್ತದೆ ಅಂತ ಹೇಳಿದ್ದಾರೆ. ನೋಡಿರಿ, ಟ್ರಯಾಂಗಲ್ ಇದ್ದಿದ್ದು ಎಲ್ಲದರಲ್ಲೂ ಸಹ ಈ ಥರ ವರಕೋನಗಳು ಬಂದಿದ್ದಾವೆ. ಸೊ ವರಕೋನಗಳು ಕ್ಲಾಕ್ ವೈಸಲ್ಲಿ ಬಂದಿದ್ದಾವೆ. ಇವೆಲ್ಲ ಇದ್ರ ಪಕ್ಕದಲ್ಲಿ ಈ ಒಂದು ವೃತ್ತಗಳಿದ್ದಾವೆ. ಸೊ ಹಾಗಾದರೆ ಇದರಲ್ಲೂ ಸಹ ವರಕೋನಗಳು ಬರಬೇಕು, ಇದಿಲ್ಲಿ ಬರಬೇಕು, ಇದಿಲ್ಲಿ ಬರಬೇಕು, ಇದಿಲ್ಲಿ ಬರಬೇಕು, ಇದಿಲ್ಲಿ ಬರಬೇಕು. ಜೊತೆಗೆ ವೃತ್ತಗಳು ಈ ಥರ ಬರಬೇಕು, ಇದರ ಒಳಭಾಗದಲ್ಲಿ ವೃತ್ತಗಳು ಬರಬೇಕು. ಸೊ ಇದು ನಮಗೆ ಸಿಗ್ತಕ್ಕಂಥದ್ದು ಯಾವ ಚಿತ್ರದಲ್ಲಿ ಸಿಗ್ತದೆ ಅಂತಂದರೆ ಸೊ ಬಿ ನಲ್ಲಿ ಮಾತ್ರ ಸಿಗ್ತದೆ. ಸೊ ನೋಡಿರಿ, ಸಿ ನಲ್ಲಿ ಇದು ಹೊರಗಿದೆ, ಇದು ತಪ್ಪಾಗಿದೆ. ಸೊ ಡಿ ನಲ್ಲಿ ಇದು ಸಹ ತಪ್ಪಾಗಿದೆ. ಇಲ್ಲಿ ಎ ನಲ್ಲಿ ನಾವು ನೋಡಿದಾಗ ಇದು ಹೆಂಗಾಗಿದೆಯಪ್ಪ ಅಂದರೆ ಉಲ್ಟಾ ಹಿಂಗೆ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಕ್ಲಾಕ್ ವೈಸ್ ಇರಬೇಕಾಯಿತು, ಆಂಟಿ ಕ್ಲಾಕ್ ವೈಸ್ ಆಗಿದೆ. ಹಾಗಾಗಿ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇರಬೇಕಾಯಿತು, ಕ್ಲಾಕ್ ವೈಸ್ ಆಗಿದೆ. ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 82. ಸೊ ಇಲ್ಲಿ 5 ಬಾಹುಗಳಿರ್ತಕ್ಕಂಥದ್ದು ಪೆಂಟಗನ್ ಇದೆ. ಇದು 4 ಬಾಹುಗಳಾಗಿದೆ. ಇಲ್ಲಿ 4 ಗೆರೆ ಇರ್ತಕ್ಕಂಥದ್ದು ಹಿಂಗೆ ಉದ್ದುದ್ದ ಇದ್ದಿದ್ದು ಅಡ್ಡಡ್ಡ ಆಗ್ಬಿಟ್ಟು 3 ಗೆರೆ ಆಗಿದೆ. ಅಂದರೆ ಲೈನ್ಸು ಹಿಂಗೋದ್ರೆ ಕಡಿಮೆ ಆಗುತ್ತೆ, ಹಿಂಗೋದ್ರೆ ಜಾಸ್ತಿ ಆಗುತ್ತೆ. ಜೊತೆಗೆ ಅದರ ಸೈಡ್ಸ್ ಕೂಡ ಹಿಂಗೆ ಬಂದರೆ ಜಾಸ್ತಿ ಆಗುತ್ತೆ. ಇಲ್ಲಿ ಉಲ್ಟಾ ಇದನ್ನು ಕೊಟ್ಟಿರೋದ್ರಿಂದ ಇಲ್ಲಿ 5 ಸೈಡ್ಸ್ ಇದೆ, ಈ ಕಡೆ ಬಂದಾಗ ಇದು 6 ಸೈಡ್ಸ್ ಆಗಬೇಕು. ಸೊ ಗೆರೆಗಳು ಇಲ್ಲಿ 4 ಲೈನ್ಸ್ ಇದೆ, ಈ ಕಡೆ ಬಂದಾಗ 5 ಲೈನ್ಸು ಹಿಂಗೆ ಉದ್ದುದ್ದ ಬರಬೇಕು, ಉದ್ದುದ್ದ 5 ಲೈನ್ಸು. ಜೊತೆಗೆ 5 ಸೈಡ್ಸ್ ಇದ್ದಿದ್ದು 6 ಸೈಡ್ಸ್ ಆಗಬೇಕು. 6 ಸೈಡ್ಸ್ ಇರ್ತಕ್ಕಂಥದ್ದು ಈ ಥರ ಬರುತ್ತೆ. ಇದಿದ್ದು 5 ಲೈನ್ಸ್ ಹಿಂಗೆ ಸ್ಟ್ರೈಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. 82 ಆಯಿತು. 83 ನೋಡೋಣ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಈ ಚಿತ್ರದಲ್ಲಿ ಹೊರಗಡೆ ಟ್ರಯಾಂಗಲ್ ಇದೆ, ಅದರೊಳಗಡೆ ವೃತ್ತ ಇದೆ, ಅದರೊಳಗಡೆ ಸ್ಕ್ವಯರ್ ಇದೆ. ಸೊ ಹೊರಗಡೆ ಇರ್ತಕ್ಕಂತಹ ಟ್ರಯಾಂಗಲ್ ಹೊರಟೋಗ್ಬಿಟ್ಟಿದೆ, ಅದಿಲ್ಲ. ನೆಕ್ಸ್ಟ್ ಇದು ಡಯಾಗ್ರಾಮ್ಗೆ ಹೊರಗಡೆ ಇರ್ತಕ್ಕಂಥ ಚಿತ್ರ ಇಲ್ಲ. ಇದರೊಳಗಡೆ ಇರ್ತಕ್ಕಂಥ ಸರ್ಕಲ್ಲು ದೊಡ್ಡದಾಗಿದೆ, ಸರ್ಕಲ್ಲು. ಇದರೊಳಗಡೆ ಇರ್ತಕ್ಕಂಥ ಸ್ಕ್ವಯರು ಅದು ಸ್ವಲ್ಪ ದೊಡ್ಡದಾಗಿದೆ. ಎರಡು ಒಳಗಡೆ ಇರೋ ಡಯಾಗ್ರಾಮ್ ದೊಡ್ಡದಾಗಿ ಒಂದು ಸರ್ಕಲ್ ಬಂದು ಅದರಲ್ಲಿ 3 ಲೈನ್ಸ್ ಬಂದಿದೆ. ಹಾಗಾದರೆ ಇಲ್ಲೂ ಅಷ್ಟೇ 3 ಡಯಾಗ್ರಾಮ್ ಇದೆ. ಈ ಸ್ಕ್ವಯರು ಹೊರಟೋಗ್ಬೇಕು, ಇರಂಗಿಲ್ಲ. ಸರ್ಕಲ್ ಇದ್ದಿದ್ದು ದೊಡ್ಡದಾಗಬೇಕು, ಟ್ರಯಾಂಗಲ್ ಇದ್ದಿದ್ದು ಇನ್ನೊಂದು ಸ್ವಲ್ಪ ಅದು ಸಹ ಒಳಗಡೆನೇ ದೊಡ್ಡದಾಗಬೇಕು. ಇದರೊಳಗಡೆ ಒಂದು ಸರ್ಕಲ್ ಬಂದ್ಬಿಟ್ಟು 3 ಲೈನ್ಸ್ ಬರಬೇಕು. ಈ ಥರ ಡಯಾಗ್ರಾಮ್ ಯಾವುದ್ರಲ್ಲಿ ಸಿಗುತ್ತೆ ನಿಮಗೆ ಅಂತಂದರೆ ಆಪ್ಷನ್ ಬಿ ನಲ್ಲಿ ನಿಮಗೆ ಸರಿಯಾದಂತಹ ಉತ್ತರ ಸಿಗುತ್ತೆ. ಸೊ ದೇರ್ಫೋರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ಸು ಮತ್ತು ಇದನ್ನು ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಅವನ್ನು ನೋಡೋಣ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆಯಪ್ಪ ಅಂತಂದರೆ ಆಲ್ ಬೈಸಿಕಲ್ಸ್ ಆರ್ ಬೈಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಅದು ವೆನ್ನ ಡಯಾಗ್ರಾಮನ್ನು ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರ್ತದೆ. ಸೊ ಇದಕ್ಕೆ ವೆನ್ನ ನಕ್ಷೆ ಹಾಕಿದರೆ ನಮಗೆ ಗೊತ್ತಾಗ್ತದೆ. ಆಲ್ ಬೈಸಿಕಲ್ಸ್ ಆರ್ ಬೈಕ್ಸ್ ಅಂತ ಇದೆ. ಸೊ ಇಲ್ಲಿ ಒಂದು ನಿಮಿಷ, ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಆಲ್ ಬೈಸಿಕಲ್ಸ್ ಆರ್ ಬೈಕ್ಸ್ ಅಂತ ಇದೆ. ಸೊ ಇದು ಬೈಕ್ಸ್ ಅಂತ ತಗೊಂಡ್ರೆ, ಇವು ಬೈಕ್ ತಗೊಂಡ್ರೆ
ಆಲ್ ಬೈಸಿಕಲ್ಸ್ ಆರ್ ಬೈಕ್ಸ್, ಇದರೊಳಗಡೆ ಬೈಸಿಕಲ್ಸ್ ಬರ್ತವೆ, ಎಲ್ಲ ಬೈಸಿಕಲ್ಸ್ಗಳು ಬೈಕ್ ಆಗಿದ್ದಾವೆ. ಸೊ ಬೈಸಿಕಲ್ಸ್ ಅಲ್ಲದೆ ಇರ್ತಕ್ಕಂಥ ಬೈಕ್ಸು ಸಹ ಇರ್ತವೆ. ನೆಕ್ಸ್ಟ್ ಆಲ್ ಬೈಕ್ಸ್ ಆರ್ ಕಾರ್ಸ್. ಆಲ್ ಬೈಕ್ಸ್ ಆರ್ ಕಾರ್ಸ್ ಅಂದರೆ ಎಲ್ಲ ಬೈಕುಗಳು ಕಾರ್ ಒಳಗಡೆ ಬಂದ್ಬಿಡ್ತವೆ, ಇದರೊಳಗಡೆ ಕಾರ್ ಒಳಗಡೆ ಬಂದ್ಬಿಡ್ತವೆ. ಹಾಗಾಗಿ ಇದು ಸ್ಟೇಟ್ಮೆಂಟ್. ಕನ್ಕ್ಲೂಷನ್ ನೋಡ್ರಿ, ಆಲ್ ಕಾರ್ಸ್ ಆರ್ ಬೈಕ್ಸ್, ಎಲ್ಲ ಕಾರುಗಳು ಬೈಕ್ಗಳಂತ ಹೇಳ್ತಾರೆ. ಅಲ್ಲ, ಕೆಲವು ಬೈಕ್ಗಳು ಮಾತ್ರ ಕಾರ್ಸ್ಗಳಾಗಿದ್ದಾವೆ ಇಲ್ಲಿ. ಆದರೆ ಇಲ್ಲಿ ಬೈಕ್ಗಳು ಅಲ್ಲದೆ ಇರ್ತಕ್ಕಂತಹ ಕಾರ್ಸ್ಗಳು ಇಲ್ಲಿ ಬರ್ತವೆ. ಸೊ ಹಾಗಾಗಿ ಆಲ್ ಕಾರ್ಸ್ ಆರ್ ಬೈಕ್ಸ್ ಅನ್ನೋದು ತಪ್ಪು. ಆ್ಯಂಡ್ ಆಲ್ ಬೈಕ್ಸ್ ಆರ್ ಬೈಸಿಕಲ್ಸ್ ಅಂತ ಹೇಳಿದರೆ ಎಲ್ಲ ಬೈಕ್ಗಳು ಬೈಸಿಕಲ್ಸ್ ಅಲ್ಲ, ಕೆಲವು ಬೈಸಿಕಲ್ಸ್ ಮಾತ್ರ ಏನಾಗ್ತವೆ, ಬೈಕ್ಗಳಾಗ್ತವೆ. ಎಲ್ಲ ಬೈಕ್ಗಳು ಬೈಸಿಕಲ್ ಆಗಿಲ್ಲ. ಇಲ್ಲಿ ಬೈಸಿಕಲ್ ಅಲ್ಲದೆ ಇರ್ತಕ್ಕಂತಹ ಇವು ಸಹ ಬೈಕ್ಗಳಿದ್ದಾವೆ. ಸೊ ಇದು ಸಹ ರಾಂಗ್ ಬರ್ತದೆ. ಬೋತ್ 1 and 2 ಆರ್ ರಾಂಗ್ ಅಂತಕ್ಕಂಥದ್ದು ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ಇಲ್ಲಿ ಸಮ್ ಬರ್ಡ್ಸ್ ಆರ್ ಕುಕೂಸ್. ನೋಡ್ರಿ, ಬರ್ಡ್ಸ್ ಅಂತಕ್ಕಂಥದ್ದು ಒಂದು ದೊಡ್ಡ ಇದು ಬರ್ತದೆ ಹಿಂಗೆ, ಇದು ಪಕ್ಷಿಗಳು, ಬರ್ಡ್ಸ್ ಅಂತಕ್ಕಂಥದ್ದು. ಸಮ್ ಬರ್ಡ್ಸ್ ಆರ್ ಕುಕೂಸ್, ಕೆಲವು ಬರ್ಡ್ಸ್ಗಳು ಕುಕೂಸ್ ಅಂದರೆ ಬರ್ಡ್ಸ್ ಒಳಗಡೆ ಇಲ್ಲಿ ಕುಕೂಸ್ ಬರ್ತವೆ, ಹೌದಾ, ಇವು ಕುಕೂಸ್. ಆಲ್ ಕುಕೂಸ್ ಆರ್ ಪೀಕಾಕ್ಸ್, ಎಲ್ಲ ಕುಕೂಗಳು ಪೀಕಾಕ್ ಅಂದರೆ ಪೀಕಾಕ್ ಅಗೇನ್ ಪಕ್ಷಿಗಳೊಳಗೆ ಬರಬೇಕು, ಆ ಪೀಕಾಕ್ಗಳು ಒಳಗಡೆ ಕುಕ್ಕೂಸ್ ಬರಬೇಕು. ಆಲ್ ಪೀಕಾಕ್ಸ್ ಆರ್ ಕುಕ್ಕೂಸ್ ಅಂದರೆ ಈ ಕುಕ್ಕುಗಳೆಲ್ಲವೂ ಪೀಕಾಕ್ಗಳು, ಆದರೆ ಕುಕ್ಕು ಅಲ್ದಲೇ ಇರ್ತಕ್ಕಂಥ ಪೀಕಾಕ್ಗಳು ಇರ್ತವೆ. ಆಲ್ ಕುಕ್ಕೂಸ್ ಪೀಕಾಕ್ಗಳಾಗಿರೋದ್ರಿಂದ ಈ ಕುಕ್ಕೂಸ್ ಎಲ್ಲವೂ ಪೀಕಾಕ್ ಒಳಗಡೆ ಬರ್ತದೆ, ಇದು ಪೀಕಾಕಿಗೆ ಇರ್ತಕ್ಕಂಥದ್ದು. ಈಗ ನೋಡ್ರಿ, ಸಮ್ ಬರ್ಡ್ಸ್ ಆರ್ ಪೀಕಾಕ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಬರ್ಡ್ಸ್ ಆರ್ ಪೀಕಾಕ್ಸ್ ಅಂದರೆ ಬರ್ಡ್ಸ್ ಒಳಗಡೆ ಸಮ್ ಪೀಕಾಕ್ಸ್, ಇವು ಪೀಕಾಕ್ಸ್ ಇದಾವೆ, ಬರ್ಡ್ಸ್ ಒಳಗಡೆ ಇರೋದ್ರಿಂದ ಸಮ್ ಬರ್ಡ್ಸ್ ಆರ್ ಪೀಕಾಕ್ಸ್. ಓಕೆ. ಆಲ್ ಕುಕೂಸ್ ಆರ್ ಬರ್ಡ್ಸ್ ಅಂತ ಇದೆ. ಆಲ್ ಕುಕೂಸ್ ಆರ್ ಬರ್ಡ್ಸ್ ಅಂದರೆ ಈ ಕುಕೂಸ್ ಎಲ್ಲ ಯಾವುದ್ರೊಳಗಡೆ ಇದ್ದಾವೆ, ಬರ್ಡ್ಸ್ ಒಳಗಡೆನೇ ಇರೋದ್ರಿಂದ ಕುಕೂಸ್ ಎಲ್ಲವೂ ಬರ್ಡ್ಸೇ ಆಗಿದ್ದಾವೆ. ಸೊ ದೇರ್ಫೋರ್ ಇದು ಕರೆಕ್ಟು. ಬೋತ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಓಕೆ. ಸೊ ಈ ಕ್ವಶನಲ್ಲಿ ಸ್ನೇಹಾಳು ಪ್ರೇಮಾಳಿಗಿಂತ ಎತ್ತರವಾಗಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಸ್ನೇಹ ಈಸ್ ಟಾಲರ್ ದ್ಯಾನ್ ಪ್ರೇಮ. ನೋಡ್ರಿ, ಪ್ರೇಮಗೆ ಇಲ್ಲೊಂದು ಲೈನನ್ನು ಬರೀತೀನಿ ನಾನು. ಇದು ಪ್ರೇಮ, ಇವಳು ಇಷ್ಟು ಎತ್ತರ ಇದ್ದಾಳೆ. ಸ್ನೇಹ ಈಸ್ ಟಾಲರ್ ದ್ಯಾನ್ ಪ್ರೇಮ, ಅಲ್ಲಿಗೆ ಸ್ನೇಹ ಇವಳಿಗಿಂತ ದೊಡ್ಡವಳು. ಸ್ವಲ್ಪ ಕೆಳಗಡೆ ಬರ್ಕೊಂಬಿಡೋಣ. ಇವಳು ಪ್ರೇಮ, ಸ್ನೇಹ ಇವಳಿಗಿಂತ ಸ್ವಲ್ಪ ಎತ್ತರ ಆಗಿದ್ದಾಳೆ, ಇವಳು ಸ್ನೇಹ, ಹೌದಾ. ನೆಕ್ಸ್ಟು ಸ್ನೇಹ ಈಸ್ ಟಾಲರ್ ದ್ಯಾನ್ ಪ್ರೇಮ ಆ್ಯಂಡ್ ಶಾರ್ಟರ್ ದ್ಯಾನ್ ಶ್ವೇತಾ. ಶ್ವೇತಾಗಿಂತ ಇವಳು ಸ್ನೇಹ ಚಿಕ್ಕಳು ಅಂತಂದರೆ ಇಲ್ಲಿ ಸ್ನೇಹ ಇವಳು ಯಾರು ಶ್ವೇತಾ ಏನಿದ್ದಾಳಲ್ಲಿ ಇವಳು ಇನ್ನೂ ದೊಡ್ಡವಳು ಸ್ನೇಹಾಗಿಂತ. ಸೊ ನೆಕ್ಸ್ಟು ತಾರಾ ಈ ಶಾರ್ಟರ್ ದ್ಯಾನ್ ಪ್ರೇಮ. ತಾರಾ ಪ್ರೇಮಂಗಿಂತ ಕುಳ್ಳಿ, ಇವಳು ತಾರಾ, ಇವಳು ಪ್ರೇಮಂಗಿಂತ ಏನಾಗಿದ್ದಾಳೆ, ಇವಳು ಕುಳ್ಳಿ ಆಗಿದ್ದಾಳೆ. ಯಾರು? ತಾರಾ. ನೆಕ್ಸ್ಟು ತಾರಾ ಈ ಶಾರ್ಟರ್ ದ್ಯಾನ್ ಪ್ರೇಮ ಬಟ್ ಟಾಲರ್ ದ್ಯಾನ್ ರೇಖಾ. ಆದರೆ ರೇಖಳಿಗಿಂತ ದೊಡ್ಡವಳು ಇವಳು, ಹಾಗಾದರೆ ರೇಖಾ ಇನ್ನೂ ಕುಳ್ಳಿ. ಅಂದರೆ ಇಷ್ಟು ಜನರನ್ನು ಇಲ್ಲಿ ನಿಲ್ಲಿಸಿದ್ದಾರೆ, ಒಂದ್ರ ಪಕ್ಕ ಒಬ್ಬರು ನಿಲ್ಲಿಸಿ ಹಿಂಗೆ ಬರ್ತಾರೆ. ಇವರನ್ನು ಅವರ ಎತ್ತರಕ್ಕನುಗುಣವಾಗಿ ಸಾಲಿನಲ್ಲೂ ನಿಲ್ಲಲು ಹೇಳಿದರೆ ಮಧ್ಯದಲ್ಲಿ ಯಾರು ಬರ್ತಾರೆ ಅಂದರೆ ಪ್ರೇಮ ಬರ್ತಾರೆ ಅಷ್ಟೇ. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 87 to 88 ಇಲ್ಲೊಂದು ಸರ್ಕಲಲ್ಲಿ ಕುಳಿತಿರ್ತಕ್ಕಂತಹ ಒಂದಷ್ಟು ಸರ್ಕಲಲ್ಲಿ ಹೆಂಗೆ ಕುತ್ಕೋತಾರೆ ಅಂತಕ್ಕಂಥದ್ದು ಒಂದು ಚಿತ್ರ ಇದೆ. ಸೊ ಆ ಚಿತ್ರವನ್ನು ಇಲ್ಲಿ ನಾನು ಫಸ್ಟು ಹಾಕ್ತೇನೆ, ಅದು ಹಾಕಿದರೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು. ಸೊ ನೋಡ್ರಿ, ಇಲ್ಲಿ ABCD ಎಂಬುವರು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಅಭಿಮುಖವಾಗಿ ಕುಳಿತಿದ್ದಾರೆ. ಎಲ್ಲರೂ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ಗೆ ಫೇಸ್ ಮಾಡ್ಕೊಂಡು ಕುಳಿತಿದ್ದಾರೆ. ಅಂದರೆ ಇಲ್ಲೊಂದು ಈ ಥರ ತಗೊಂಡ್ರೆ ಇವರೆಲ್ಲರೂ ಈ ಟೇಬಲಲ್ಲಿ ಕುಳಿತಿದ್ದಾರೆ ಅಂದರೆ ಎಲ್ಲರೂ ಫೇಸ್ ಸೆಂಟರ್ ಕಡೆಗಿದ್ದಾರೆ, ಹೌದಾ. ಫಸ್ಟ್ ಒಂದು ಕಂಡೀಷನ್ ನೋಡೋಣ. ಇ ಎಂಬುವವರು ಡಿಯ ಬಲಭಾಗದಿಂದ 2ನೇ ಸ್ಥಳಕ್ಕೆ ಕುಂತಿದ್ದಾರೆ. ಇಲ್ಲೆಲ್ಲ ಒಂದು ಕಡೆ ಡಿನ ಮಾರ್ಕ್ ಮಾಡೋಣ. ಡಿನ ಬಲಭಾಗ ಅಂದರೆ ಇದು, ಬಲಭಾಗಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಈ ಸಿಟ್ಸ್ ಸೆಕೆಂಡ್ ಟು ದ
ರೈಟ್ನ ಸೆಕೆಂಡ್ ಅಂದರೆ ಇಲ್ಲೊಂದು ಪ್ಲೇಸನ್ನು ಬಿಟ್ಬಿಟ್ಟು ಇ ಅನ್ನು ಇಲ್ಲಿ ಕೂರಿಸ್ಬೇಕು ನಾವು. ಇ ಇಲ್ಲಿ ಕುಳಿತಿದ್ದಾರೆ, ಇಲ್ಲಿ ಡಿ ಇದ್ದಾರೆ, ಬಲಭಾಗಕ್ಕೆ ಎರಡನೇವರು, ಇದು ಒಂದನೇದು, ಇದು ಎರಡನೇ ಪ್ಲೇಸ್. ಸೆಕೆಂಡ್ ನೋಡೋಣ, ಸಿ ಎಂಬುವರು ಇ ಅವರ ಬಲಭಾಗದಿಂದ ಎರಡನೇ ಸ್ಥಾನಕ್ಕೆ ಕುಳಿತಾರೆ. ಈನ ಬಲಭಾಗ ಅಂದರೆ ಮತ್ತೆ ಈ ಕಡೆ ಬರಬೇಕು. ಇವರ ಎರಡನೇ ಸ್ಥಾನ ಅಂತಂದರೆ ಇಲ್ಲಿ ಒಂದು ಸ್ಥಾನವನ್ನು ಬಿಡಬೇಕು ನಾವು. ನೆಕ್ಸ್ಟ್ ಇಲ್ಲಿಗೆ ಏನು ಮಾಡಬೇಕಪ್ಪ ಅಂದರೆ ಸಿ ಅನ್ನು ಕೂರಿಸ್ಬೇಕು. ಸಿ ಬಲಭಾಗಕ್ಕೆ ಎರಡನೇ ಸ್ಥಾನದಲ್ಲಿ ಕೂತಾನೆ, ಇದು ಒಂದನೇ ಸ್ಥಾನ, ಇದು ಎರಡನೇ ಸ್ಥಾನ. ನೆಕ್ಸ್ಟ್ ಎ ಎಂಬುವರು ಡಿ ಅವರ ಅಕ್ಕಪಕ್ಕದಲ್ಲಿ ಕುಳಿತಿರುವುದಿಲ್ಲ. ನೋಡ್ರಿ, ಎ ಡಿನ ಆ ಕಡೆ ಈ ಕಡೆ ಕುತ್ಕೊಳೋದಿಲ್ಲ ಅಂದರೆ ಇರೋದೇ ಒಂದು ಪ್ಲೇಸು ಎಗೆ ಇಲ್ಲಿ ಕುತ್ಕೊಳಕ್ಕೆ, ಇಲ್ಲಿ ಕುತ್ಕೊಳಂಗಿಲ್ಲ. ಇಲ್ಲಿ ಕುತ್ಕೊಳಂಗಿಲ್ಲ ಅಂದಮೇಲೆ ಇಲ್ಲಿ ಎ ಕುತ್ಕೊಳ್ಳೇಬೇಕು, ಇಲ್ಲಿ ಬಿ ಕುತ್ಕೊಳ್ಳೇಬೇಕಾಗ್ತದೆ. ಸೊ ಇದು ಅರೇಂಜ್ಮೆಂಟ್ ಇರತಕ್ಕಂಥದ್ದು. ಸೊ ಈ ಅರೇಂಜ್ಮೆಂಟ್ ಪ್ರಕಾರ ನಾವೇನು ಮಾಡೋಣ, ಇವಾಗ ಕ್ವಶನನ್ನು ನೋಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್, ಒನ್ ಹೂ ಸಿಟ್ಸ್ ಟು ದ ರೈಟ್ ಆಫ್ ಎ. ಎನ ಬಲಭಾಗಕ್ಕೆ ಯಾರು ಕುಂತಿದ್ದಾರೆ? ಎನ ಬಲಭಾಗ ಅಂದರೆ ಈ ಕಡೆ ಸಿ ಕುಳಿತಿದ್ದಾರೆ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು 87ಗೆ ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ 88, ಒನ್ ಹೂ ಸಿಟ್ಸ್ ಬಿಟ್ವೀನ್ ಡಿ ಆ್ಯಂಡ್ ಇ. ಡಿ ಮತ್ತು ಇನ ನಡುವೆ ಕುಳಿತಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಬಿ. ಇಲ್ಲಿ ಬಿ ಡಿ ಮತ್ತು ಇನ ನಡುವೆ ಕುಳಿತಿದ್ದಾರೆ. ಸೊ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅಲ್ಲಿಗೆ ಆ ಕ್ವಶನ್ ಇವೆರಡೇ ಇದ್ದಿದ್ದು. ಸೊ ಇವೆರಡಕ್ಕೆ ಇದು ಮುಕ್ತಾಯ ಆಯಿತು. ಸೊ ನೆಕ್ಸ್ಟು 89th ಕ್ವಶನ್ ನೋಡೋಣ. ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ನಂಬರ್ಸ್, ದ ಟೋಟಲ್ ನಂಬರ್ ಆಫ್ ಫೋರ್ಸ್ ಅಪಿಯರಿಂಗ್ ಬಿಫೋರ್ 3 ಆ್ಯಂಡ್ ಆಫ್ಟರ್ 6. 6ರ ನಂತರ ಬರಬೇಕು, 3ರ ಮೊದಲು 4 ಬರಬೇಕು. ನೋಡ್ರಿ, ಒಂದೊಂದೇ ನೋಡ್ಕೊಂತ ಹೋಗೋಣ. 3ಕ್ಕಿಂತ ಮುಂಚೆ ಬರಬೇಕು, 6ರ ನಂತರ ಬರಬೇಕು. 4 6ರ ನಂತರ ಇಲ್ಲಿದೆ, ಬಟ್ 3 ಇಲ್ಲ ಇಲ್ಲಿ. 6ರ ನಂತರ 3ರ ಒಳಗೆ ಇಲ್ಲಿ 4 ಇದೆ. ಓಕೆ, 6ರ ನಂತರ ಇಲ್ಲಿ 4 ಇದೆ, ಬಟ್ ಇಲ್ಲಿ 3 ಇಲ್ಲ. ಇಲ್ಲಿ 6ರ ನಂತರ 3ರ ಒಳಗೆ ಇಲ್ಲಿ ಒಂದು ಇದೆ, ಇದು ಓಕೆ. ಇಲ್ಲಿ 6ರ ನಂತರ 3ಕ್ಕಿಂತ ಮುಂಚೆ 4 ಇಲ್ಲೊಂದಿದೆ. ಇಲ್ಲಿ 3 6 ಉಲ್ಟಾ ಇದ್ದಾವೆ, ಇದು ತಾಣಕ್ಕೆ ಬರಲ್ಲ. 6ರ ನಂತರ 3ರ ಮೊದಲು ಅಂದರೆ ಇಲ್ಲೊಂದೈತೆ. ಒಟ್ಟು 4ಗಳು ಇದ್ದಾವೆ. ಹಾಗಾಗಿ 89ಗೆ ಬಿ ಅನ್ನೋದು ಆಪ್ಷನ್ ಆನ್ಸರ್ ಆಗಿದೆ. ಸೊ ಲಾಸ್ಟ್ ಕ್ವಶನ್ ಬಂದು, ಇನ್ ದ ಗಿವನ್ ನಂಬರ್ ಸೀಕ್ವೆನ್ಸ್ ದ ಟೋಟಲ್ ನಂಬರ್ ಆಫ್ ಈವನ್ ನಂಬರ್ಸ್ ಅಪಿಯರಿಂಗ್ ಬಿಟ್ವೀನ್ 2 ಪ್ರೈಮ್ ನಂಬರ್ಸ್ ಈಸ್. ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ 2 ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಒಟ್ಟು ಸರಿ ಸಂಖ್ಯೆಗಳು ಎಷ್ಟು? 2 ಅವಿಭಾಜ್ಯ ಸಂಖ್ಯೆಗಳ ನಡುವೆ ಸರಿ ಸಂಖ್ಯೆಗಳು ಬರಬೇಕು. ನೋಡಿರಿ, ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ್ಯಾವುದು? 1 ಬರಲ್ಲ, 2 3 5 7 11 13 17 19 ಇವು ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ನಡುವೆ ಬರಬೇಕು ಒಂದು ಸರಿ ಸಂಖ್ಯೆ ಇರಬೇಕು. ಒಂದು ಕಡೆಯಿಂದ ನೋಡ್ಕೊತ ಹೋಗೋಣ. 2 ಸರಿ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ನಡುವೆ ಇಲ್ಲ, ಯಾಕೆಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, 5 ಬರುತ್ತೆ. 5 ಮತ್ತು 3ರ ನಡುವೆ ಒಂದು ಸರಿ ಸಂಖ್ಯೆ ಇದೆ, ಓಕೆ. ಅದೇ ರೀತಿ ನೆಕ್ಸ್ಟ್ ಸರಿ ಸಂಖ್ಯೆ ಇಲ್ಲಿ 6 ಇದೆ. 6 ಅನ್ನೋದು 1 ಮತ್ತು 5ರ ನಡುವೆ ಇದೆ, ಹಾಗಾಗಿ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ 6 ಇದೆ. 6 ಅನ್ನೋದು 5 ಮತ್ತು 2ರ ನಡುವೆ, ಇದು ಪ್ರೈಮ್ ನಂಬರ್ ನಡುವೆ ಅವಿಭಾಜ್ಯ ಸಂಖ್ಯೆ ಆಗಿದೆ, ಓಕೆ. ನೆಕ್ಸ್ಟ್ 2 6 ಮತ್ತು 5ರ ನಡುವೆ ಇದೆ, 6 ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ 8 7 ಮತ್ತು 5ರ ನಡುವೆ ಇದೆ, 8 ಓಕೆ. ನೆಕ್ಸ್ಟ್ 4 5 ಮತ್ತು 1ರ ನಡುವೆ ಬರುತ್ತೆ, 1 ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ನೆಕ್ಸ್ಟ್ 2 3 ಮತ್ತು 2ರ ನಡುವೆ ಬರುತ್ತೆ, ಇದು ಅವಿಭಾಜ್ಯ ಸಂಖ್ಯೆ ಹೌದು. ಹಾಗಾದರೆ 4 6 8 2 ಇವು ಮಾತ್ರ ಬರ್ತವೆ, ಒಟ್ಟು 4 ಬರ್ತವೆ. ಹಾಗಾಗಿ 90ಕ್ಕೆ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಸ್ಟೂಡೆಂಟ್ಸ್, ಇಷ್ಟು ಇದರವರೆಗೆ ನಿಮಗೆ ಮ್ಯಾಟ್ ಕ್ವಶನ್ದು ಅಪ್ ಟು ಡೇಟ್ ನಾನು ನಿಮಗೆ ಆನ್ಸರನ್ನು ಕೊಟ್ಟಿದ್ದೀನಿ. ಸೊ ನೀವು ಭಾಳಷ್ಟು ವಿಡಿಯೋಗಳನ್ನು ನೋಡಿರ್ತೀರಿ, ಜಸ್ಟ್ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಹಿಂಗೆ ಹಾಕೊಂಡು ಹೋಗಿರ್ತಾರೆ ಅಷ್ಟೇ. ಇದರಲ್ಲಿ ಡೀಟೇಲ್ಸ್ ನಿಮ್ಗೆ ಹೆಂಗೆ ಬಂತು ಆನ್ಸರ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ನಿಮಗೆ ನಾನಿಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಡೀಟೇಲ್ಸ್ ನಾನು ನಿಮಗೆ ಇದನ್ನು ಆನ್ಸರನ್ನು ತೋರಿಸಿದ್ದೀನಿ. 1-2 ಕ್ವಶನ್ಸ್ಗೆ ಆನ್ಸರ್ ಯಾಕೋ ಸರಿಯಾಗಿ ಸಿಕ್ಕಿಲ್ಲ, ಅದಕ್ಕೆ ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ನಾನು ತೋರಿಸಿರ್ತಕ್ಕಂಥ ಆನ್ಸರಲ್ಲಿ ಏನಾದರೂ
ತಪ್ಪುಗಳು ಕಂಡು ಬಂದರೆ ಕ್ಷಮೆ ಇರಲಿ. ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ಒಂದು ಸಲ ಇದನ್ನು ಮತ್ತೊಂದು ಸಲ ಟ್ಯಾಲಿ ಮಾಡೋಣ. ಮೋಸ್ಟ್ ಆಫ್ ಆಲ್ ನಾನು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರದಲ್ಲಿ ಎಲ್ಲವೂ ಸರಿ ಇದ್ದಾವೆ ಅಂತ ಅನ್ಕೋತೀನಿ. ಎಲ್ಲರೂ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗಿದ್ರೆ ಆನ್ಸರ್ ಬೇರೆ ಬಂದಿರುತ್ತೆ. ಅಂತಹ ಒಂದು ತಪ್ಪಿಗೆ ಕ್ಷಮೆ ಇರಲಿ. ಅಕಸ್ಮಾತ್ ಏನಾದ್ರು ನನ್ನ ಆನ್ಸರ್ ತಪ್ಪು ಅನಿಸಿದ್ರೆ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ನೆನ್ನೆ ಎಷ್ಟೋ ಜನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಕ್ಲಾರಿಫಿಕೇಷನ್ ಸಿಕ್ತು. ಆಮೇಲೆ ನಾನು ಮೊದಲನೇ ವಿಡಿಯೋದಲ್ಲಿ ಒಂದು 19th ಕ್ವಶನ್ಗೆ ನಾನು ಆನ್ಸರ್ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದು ಆನ್ಸರ್ ಬರುತ್ತೆ, ಆಪ್ಷನ್ ಬಿ ಅಂತಕ್ಕಂಥದ್ದು ಆನ್ಸರ್ ಎಲ್ಲರೂ ಸಹ ಹಾಕಿದಿರಿ. ಓಕೆ, ಕರೆಕ್ಟ್ ಇದೆ. ಅದು ನಾನೇ ಸ್ವಲ್ಪ ಅದನ್ನು ಕ್ಯಾಲ್ಕುಲೇಷನನ್ನು ಸರಿಯಾಗಿ ಮಾಡಲಾರ್ದಕ್ಕೆ ನನಗೆ ಅದು ಆನ್ಸರ್ ಸಿಕ್ಕಿರಲಿಲ್ಲ. 19ನೇದಕ್ಕೆ ಸರಿಯಾದಂತಹ ಆನ್ಸರು ಸಿಕ್ಕಿದೆ, ಡೋಂಟ್ ವರಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಸಿಕ್ಕದೇ ಇರೋದು ಯಾವುದಪ್ಪ ಅಂದರೆ 22ನೇ ಕ್ವಶನು, 57 ಮತ್ತು 59. ಅವನ್ನ ನೋಡೋಣ ಏನು ಇದಾಗಿದೆ ಅಂತ. ಅಂಥದ್ದೇನಾದ್ರು ಇದ್ದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ನೋಡಿಕೊಂಡು ನೀವು ಎಷ್ಟು ಅಂಕ ಗಳಿಸಿದ್ದೀರಾ ಅಂತಕ್ಕಂಥದ್ದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ನಿಮಗೆ ಸ್ಯಾಟ್ ಪ್ರಶ್ನೆ ಪತ್ರಿಕೆಯನ್ನು ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇ ಆನ್ಸರ್ ಅದನ್ನು ಅದು ಅಪ್ಲೋಡ್ ಆಗ್ತದೆ. ಸೊ ಜೊತೆಗೆ ಸ್ಟೂಡೆಂಟ್ಸ್, ಮತ್ತೊಂದು ವಿಚಾರ, ನಾವು ಪ್ರತಿ ವರ್ಷ NMMSದು ಕೋಚಿಂಗ್ ಕ್ಲಾಸನ್ನು ಕಲರವ ಟ್ಯುಟೋರಿಯಲ್ಸಿಂದ ಮಾಡ್ತಾ ಇದ್ದೇವೆ. ಇದು ಜೊತೆಗೆ ಏನಾಗ್ತದಪ್ಪ ಅಂದರೆ ಪ್ರತಿ ವರ್ಷ NMMS ಎಕ್ಸಾಮ್ ಬರ್ತಕ್ಕಂಥದ್ದು ನವೆಂಬರ್ ಅಥವಾ ಡಿಸೆಂಬರ್ ಅಥವಾ ಜನವರಿನಲ್ಲಿ ಬರ್ತದೆ. ಹಾಗಾಗಿ ಈ NMMS ಕ್ಲಾಸ್ಗಳನ್ನು ಅವಾಗ ಮಾಡಿದರೆ ಆಗೋದಿಲ್ಲ. ಸೊ ದೇರ್ಫೋರ್ ಜುಲೈನಿಂದಲೇ ಸ್ಟಾರ್ಟ್ ಆಗ್ತದೆ. ಜೂನಲ್ಲಿ ಅಡ್ಮಿಷನ್ ಇರ್ತದೆ, ಜುಲೈನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಸುಮಾರು 6 ತಿಂಗಳುಗಳ ಕಾಲ ಕೋಚಿಂಗ್ ನಡೀತದೆ. ಈ 6 ತಿಂಗಳು ಸ್ಯಾಟು ಜಿಮ್ಯಾಟು ಎರಡರದ್ದು ಸಹ ಕೋಚಿಂಗನ್ನು ಮಾಡಿದ್ರು. ಜೊತೆಗೇನೆ 8ನೇ ತರಗತಿಯ ಗಣಿತ, ವಿಜ್ಞಾನ, ಸಮಾಜ ಹೆಚ್ಚು ಕಡಿಮೆ ಸಿಲೆಬಸ್ ಎಲ್ಲದೂ ಕವರ್ ಆಗುತ್ತೆ. ಹಾಗಾಗಿ ಬರೀ ಇದು NMMSಗೆ ಅಷ್ಟೇ ಕೋಚಿಂಗ್ ಕ್ಲಾಸ್ ಇರೋದಿಲ್ಲ, ಸಿಲೆಬಸ್ಸೂ ಸಹ ಕವರ್ ಆಗೋದ್ರಿಂದ ಸೊ ಮುಂದಿನ ವರ್ಷ ನಿಮ್ಮ ಜೂನಿಯರ್ಸ್ ಯಾರಿದ್ದಾರೋ ಈಗ 7ನೇ ಕ್ಲಾಸಲ್ಲಿ ಇರ್ತಕ್ಕಂಥವ್ರು, ಅವರು ಮುಂದಿನ ವರ್ಷ ಅವರಿಗೆ ಈ ಒಂದು NMMS ಕ್ಲಾಸ್ಗೆ ಸೇರ್ಕೊಳ್ಳಿಕ್ಕೆ ಹೇಳ್ರಿ. ಈ ವರ್ಷವೂ ಸಹ ಭಾಳಷ್ಟು ಜನ ಸೇರಿಕೊಂಡು ಒಳ್ಳೆ ಕೋಚಿಂಗನ್ನು ತಗೊಂಡಿದ್ದಾರೆ. ಅವರೆಲ್ಲರೂ ಸಹ ಪಾಸ್ ಆಗಲಿ ಅಂತ ನಾನು ಆಶಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ವಿಷಯ, SSLC ಇವರಿಗೆ ಕೋಚಿಂಗ್ ಕ್ಲಾಸನ್ನು ಒಂದು 3 months ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ತಕ್ಕಂತಹ SLC ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಲಿಕ್ಕೆ ಹೇಳ್ರಿ. ಇದು 3 ತಿಂಗಳ ಅವಧಿ ಇರ್ತದೆ. ಇಲ್ಲಿ ಗಣಿತ, ವಿಜ್ಞಾನ ಸಂಪೂರ್ಣವಾಗಿ ಸಿಲೆಬಸ್ಸನ್ನು ರಿಪೀಟ್ ಮಾಡೋದ್ರಿಂದ, ಜೊತೆಗೆ ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ಸನ್ನು ಬರೆದ್ರೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ, ಅತಿ ಹೆಚ್ಚು ಅಂಕ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಕೊಡಲಾಗ್ತದೆ. ಇದರ ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರ್ ಕೂಡ ಎಕ್ಸಾಮಿಗೆ ಬರೋದನ್ನು ಹೇಳ್ಕೊಡ್ಲಾಗ್ತದೆ. ಹಾಗಾಗಿ ಲಾಸ್ಟ್ ಇಯರ್ ಕೂಡ ಒಂದಷ್ಟು ಜನ ಇದರಲ್ಲಿ ನಮಗೆ ಜಾಯಿನ್ ಆಗಿದ್ದರು, ಒಳ್ಳೆ ಅಂಕ ತಗೊಂಡಿದ್ದಾರೆ. 623 ಮಾರ್ಕ್ಸು ಹೈಯೆಸ್ಟ್ ತೊಗೊಂಡಿರ್ತಕ್ಕಂಥದ್ದು ಈ ಕ್ರ್ಯಾಶ್ ಕೋರ್ಸಿಗೆ ಸೇರಿದ ಮೇಲೇ. ಸೊ ಹಾಗಾಗಿ ಇದು ಯಾರಾದರೂ ಜಾಯಿನ್ ಆಗೋರಿದ್ದರೆ ಅಂಥವರಿಗೆ ನೀವು ಇನ್ಫಾರ್ಮನ್ನು ಮಾಡಿ. ಈಗ ಆಲ್ರೆಡಿ ಕ್ಲಾಸಸ್ಸು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಆಲ್ರೆಡಿ ಒಂದು 7 days ಆಗಿದೆ. ಆದಷ್ಟು ಬೇಗ ಜಾಯಿನ್ ಆಗೋರು ಯಾರಾದರೂ ಇದ್ದರೆ ಈ ಕೆಳಗಡೆ ಇರ್ತಕ್ಕಂತಹ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಅವರಿಗೆ ನಂಬರನ್ನು ಕೊಡಿ. ನಿಮಗೂ ಸಹ NMMS ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಈ ಕೆಳಗಡೆ ಇರ್ತಕ್ಕಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ.